ಕಳೆದ ಸಂಚಿಕೆಯ ಸಂದೇಶದಲ್ಲಿ ನಾನು ಈ ಲೋಕವು ಅಸಮಾಧಾನದಿಂದ ಕೂಡಿದ ಲೋಕವಾಗಿದೆ. ಲೋಕವು ಸಮಾಧಾನವನ್ನ ಹೊಂದದಂತ ಲೋಕವಾಗಿದೆ. ದೇವರು ತಾನೇ ಈ ಲೋಕವನ್ನ ಸೃಷ್ಟಿ ಮಾಡಿದಾಗ ಈ ಲೋಕವು ಪರಿಶುದ್ಧವಾಗಿತ್ತು. ಈ ಲೋಕದಲ್ಲಿ ಶಾಂತಿ, ಸಮಾಧಾನ ಎಲ್ಲವೂ ಸಹ ತುಂಬಿ ತುಳುಕುತ್ತಾ ಇತ್ತು. ಕರ್ತನು ತಾನೇ ಈ ಲೋಕವನ್ನ ಒಂದು ದೊಡ್ಡ ಸ್ವರ್ಗವಾಗಿ ನಿರ್ಮಾಣ ಮಾಡಿ ಆ ಸ್ವರ್ಗದಲ್ಲಿ ಮನುಷ್ಯನು ಸಮಾಧಾನದಿಂದ, ಪ್ರೀತಿಯಿಂದ ಜೀವಿಸಬೇಕೆಂಬುದಾಗಿ ಬಯಸಿ ಮನುಷ್ಯನನ್ನ ಆ ಸ್ವರ್ಗದಲ್ಲಿ ಇಟ್ಟನು. ಆದರೆ ಮನುಷ್ಯನು ಮಾಡಿದಂತ ಅವಿವೇಕ ಆತನನ್ನ ದೇವರಿಂದ ದೂರ ಮಾಡಿತು. ದೇವರಿಂದ ದೂರವಾದಂತ ಮನುಷ್ಯನು ದೇವರು ಕೊಟ್ಟಂತಹ ಸಮಾಧಾನವನ್ನ ಹೊಂದದೇ ಹೋದನು. ಯಾಕೆ ಎಂಬುದಾಗಿ ಹೇಳುವಾಗ, ದೇವರು ನಮಗೆ ಕೊಡುವಂತಹ ವರಗಳು, ವಾಗ್ದಾನಗಳು ನಮ್ಮೊಟ್ಟಿಗೆ ಯಾವಾಗಲೂ ಇರುವಂತದ್ದಾಗಿರ್ತದೆ. ಎಲ್ಲಿಯ ತನಕ? ನಾವು ಆತನ ಜೊತೆಯಾಗಿ ಜೀವಿಸುವಾಗ, ನಾವು ಆತನೊಟ್ಟಿಗೆ ಜೀವಿಸುವಾಗ, ನಾವು ವಾಕ್ಯಾನುಸಾರವಾಗಿ ಜೀವಿಸುವಾಗ ಆ ಎಲ್ಲಾ ವಾಗ್ದಾನಗಳು, ಆಶೀರ್ವಾದಗಳು ನಮ್ಮೊಟ್ಟಿಗೆ ಇರುವಂತದ್ದಾಗಿರ್ತವೆ. ಒಂದು ವೇಳೆ ನಾವು ಕರ್ತನನ್ನ ಬಿಟ್ಟು ಜೀವಿಸುವಾಗ ಆ ಆಶೀರ್ವಾದಗಳು ನಮ್ಮಿಂದ ದೂರವಾಗುವಂತದ್ದಾಗಿರ್ತದೆ. ಯಾಕೆ ಎಂಬುದಾಗಿ ಹೇಳುವಾಗ, ದೇವರು ಕೊಡುವ ಆಶೀರ್ವಾದಕ್ಕೂ ಈ ಲೋಕದ ಆಶೀರ್ವಾದಕ್ಕೂ ಒಂದಕ್ಕೊಂದಕ್ಕೂ ಸಂಬಂಧವಿಲ್ಲ. ದೇವರು ಕೊಡುವ ಆಶೀರ್ವಾದ ಅದು ಶಾಶ್ವತವಾದಂತ ಆಶೀರ್ವಾದವಾಗಿದೆ. ದೇವರು ಕೊಡುವ ಸಮಾಧಾನ ಅದು ಶಾಶ್ವತವಾದ ಸಮಾಧಾನವಾಗಿದೆ. ಯಾಕೆ ಎಂಬುದಾಗಿ ಹೇಳುವಾಗ, ನನ್ನ ಕರ್ತನಾದಂತ ಯೇಸು ಕ್ರಿಸ್ತನು ತಾನೇ ಸಮಾಧಾನದ ಪ್ರಭುವಾಗಿದ್ದಾನೆ. ಆತನು ಕೊಡುವಂತ ಸಮಾಧಾನವೇ ಮಾತ್ರ ನಮಗೆ ನಮ್ಮೊಟ್ಟಿಗೆ ಅದು ಯಾವಾಗಲೂ ಜೀವಿಸುವಂತದ್ದಾಗಿರ್ತದೆ. ಆದರೆ ನಾವು ಕರ್ತನ ಹೆಜ್ಜೆಯ ಜಾಡಿನಲ್ಲಿ ನಾವು ಜೀವಿಸಬೇಕು. ಕರ್ತನೊಟ್ಟಿಗೆ ನಾವು ಜೀವಿಸಬೇಕು. ಹಾಗಾದಾಗ ಮಾತ್ರ ನಮಗೆ ಆ ಸಮಾಧಾನ, ಆ ಶಾಂತಿ ನಮ್ಮೊಟ್ಟಿಗೆ ಇರುವಂತದ್ದಾಗಿರ್ತದೆ. ಯಾವಾಗ ನಾವು ದೇವರನ್ನ ಬಿಟ್ಟು ಬಿಡುತ್ತೇವೋ, ಯಾವಾಗ ನಾವು ವಾಕ್ಯದಿಂದ ದೂರ ಇರುತ್ತೇವೋ, ಆಗ ಆ ಸಮಾಧಾನಗಳು ನಮ್ಮಿಂದ ದೂರವಾಗುವಂತದ್ದಾಗಿರ್ತದೆ. ಆದ್ದರಿಂದ ನನ್ನ ಪ್ರಿಯ ದೇವ ಜನರೇ, ಕ್ರಿಸ್ತಿಯ ವಿಶ್ವಾಸಿಗಳಾಗಿರ್ತಕ್ಕಂಥ ನಾವು ಈ ಸಮಾಧಾನವನ್ನು ಹೊಂದಿಕೊಳ್ಳಬೇಕಾದರೆ, ಕರ್ತನು ಕೊಡುವಂತಹ ಸಮಾಧಾನವನ್ನು ನಾವು ಹೊಂದಿಕೊಂಡು ಆ ಸಮಾಧಾನ ನಾವು ಅನುಭವಿಸಬೇಕಾದರೆ ಕರ್ತನೊಟ್ಟಿಗೆ ನಾವು ಜೀವಿಸಬೇಕು. ವಾಕ್ಯಾನುಸಾರವಾದ ಪ್ರೀತಿಯಲ್ಲಿಯೇ ನಾವು ಜೀವಿಸಬೇಕು. ಹಾಗಾದಾಗ ಮಾತ್ರ ನಾವು ಈ ಲೋಕದಲ್ಲಿ ಸಮಾಧಾನ ಹೊಂದಲಿಕ್ಕೆ ಸಾಧ್ಯವಾಗುತ್ತದೆ. ನಾವು ಈ ಲೋಕದ ಪದ್ಧತಿಯ ಸಮಾಧಾನವನ್ನು ನಾವು ಹೊಂದಿಕೊಳ್ಳುವಾಗ ಖಂಡಿತವಾಗಿ ಕೂಡ ನಾವು ಶಾಶ್ವತವಾಗಿ ಈ ಲೋಕದಲ್ಲಿ ಸಮಾಧಾನ ಹೊಂದಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದ್ರೆ ಈ ಲೋಕವು ಕೊಡುವಂತ ಸಮಾಧಾನವು ಅದು ತಾತ್ಕಾಲಿಕವಾದ ಸಮಾಧಾನವಾಗಿರ್ತದೆ. ಆದರೆ ದುರಾದೃಷ್ಟವಶಾತ್, ಅನ್ಫಾರ್ಚುನೇಟ್ಲಿ, ಈ ಲೋಕ ಆ ಒಂದು ತಾತ್ಕಾಲಿಕವಾದಂತ ಶಮನವಾಗಿರ್ತಕ್ಕಂಥ ಸಮಾಧಾನವನ್ನೇ ಬಯಸುವಂತದ್ದಾಗಿದೆ. ಇದಕ್ಕೆ ವಿಶ್ವಾಸಿಗಳಾಗಿರ್ತಕ್ಕಂಥ ನಾವು ಕೂಡ ಹೊರತಾಗಿಲ್ಲ. ಎಷ್ಟೋ ಜನರು ಕೂಡ ಈ ಒಂದು ತಾತ್ಕಾಲಿಕವಾದ ಸಮಾಧಾನಕ್ಕೋಸ್ಕರ ತವಕ ಪಡುವಂತವರಾಗಿದ್ದಾರೆ, ಆತುರ ಪಡುವಂತವರಾಗಿದ್ದಾರೆ. ಹಾಗಾದರೆ ಈ ಸಮಾಧಾನವನ್ನ ದೇವರು ನಮಗೆ ಕೊಟ್ಟಿರುವಾಗ ನಾವು ಹೊಂದಿಕೊಳ್ಳಲಿಕ್ಕೆ ಯಾಕೆ ಸಾಧ್ಯವಾಗುತ್ತಿಲ್ಲ? ಈ ಲೋಕವು ದೇವರು ಕೊಡುವಂತಹ ಸಮಾಧಾನವನ್ನು ಹೊಂದಲಿಕ್ಕೆ ಯಾಕೆ ಅರ್ಹತೆ ಉಳ್ಳದ್ದಾಗಿಲ್ಲ ಎಂಬುದಾಗಿ ಹೇಳುವಾಗ, ಕಳೆದ ಸಂಚಿಕೆಯಲ್ಲಿ ನಾನು 2 ವಿಷಯಗಳ ಕುರಿತು ನಿಮ್ಮ ಮುಂದೆ ನಾನು ಚರ್ಚೆ ಮಾಡಿದೆ. ಆ 2 ವಿಷಯಗಳ ಕುರಿತು ನೋಡುವಾಗ, ಮೊದಲನೇ ವಿಷಯ ಅದು ಹಣದಾಸೆಯಾಗಿದೆ. ಹಣದಾಸೆಯು ಸಕಲ ವಿಧವಾದಂತಹ ಪಾಪಕ್ಕೆ ಮನುಷ್ಯನನ್ನು ಗುರಿ ಮಾಡುತ್ತದೆ. ಆತನನ್ನ ಅದು ಎಷ್ಟರ ಮಟ್ಟಿಗೆ ನಡೆಸದೆ ಎಂಬುದಾಗಿ ಹೇಳುವಾಗ, ಕರ್ತನಾದಂತ ಯೇಸು ಕ್ರಿಸ್ತನನ್ನೇ ಹಿಡುಕೊಟ್ಟು ಆತನನ್ನ ಮರಣಕ್ಕೆ ಒಪ್ಪಿಸಿಕೊಡುವಷ್ಟರ ಮಟ್ಟಿಗೆ. ಅಂದ್ರೆ ಏನು? ಇಸ್ಕರಿಯೋತ ಯೂದನು, ಆತನು ಹಣದಾಸೆಗೆ ಒಳಪಟ್ಟು ತನ್ನ ಜೀವಿತವನ್ನ ಯಾವ ಘೋರವಾದಂತ ಅಂತ್ಯಕ್ಕೆ ಆತನು ಒಳಗಾದ ಎಂಬತಕ್ಕಂಥ ವಿಷಯ ನಾನು ನಿಮ್ಮ ಮುಂದೆ ಹಂಚಿಕೊಂಡೆ. ನಂತರ ಎರಡನೇದಾಗಿ ಬರುವಾಗ, ಅದು ಎರಡನೇ ವಿಚಾರಕ್ಕೆ ನಾವು ಬರುವಾಗ, ಅದು ಆ ಅಧಿಕಾರದ ಆಸೆ ಆಗಿದೆ. ದೇವರು ಕೊಟ್ಟಂತ ಅಧಿಕಾರವನ್ನ,
ದೇವರು ಕೊಟ್ಟಂತಹ ಅಧಿಕಾರವನ್ನ ಅದನ್ನ ದೇವರಿಗೆ ಮೀಸಲಾಗಿಟ್ಟು ಅದನ್ನ ಆತ್ಮಿಕವಾದ ರೀತಿಯಲ್ಲಿ ಉಪಯೋಗಿಸುವಾಗ ಮಾತ್ರ ಅದು ಆತನಿಗೆ ಸಹಾಯವನ್ನು ಮಾಡುವಂತದ್ದಾಗಿರ್ತದೆ. ಒಂದು ವೇಳೆ ಆತನು ದುರಾಲೋಚನೆ ಮಾಡುವಾಗ, ದುಷ್ಟ ಆಲೋಚನೆ ಮಾಡುವಾಗ ಅದರಿಂದ ಆತನು ಅನೇಕ ಸಾವು ನೋವುಗಳನ್ನ ಅನುಭವಿಸಬೇಕಾಗ್ತದೆ ಎಂಬುದಕ್ಕೆ ಸಾಕ್ಷಿಯಾಗಿ ನಾನು ಅಹಿತೋಫೇಲನ ವಿಷಯವಾಗಿ ಕುರಿತು ನಾನು ನಿಮ್ಮ ಮುಂದೆ ತಿಳಿಸಿಕೊಟ್ಟಿದ್ದೇನೆ. ಅಹಿತೋಫೇಲನು ದೇವರು ಕೊಟ್ಟಂತ ಜ್ಞಾನವನ್ನ ಆತನು ಬೇರೆ ಆದ ರೀತಿಯಲ್ಲಿ ಉಪಯೋಗಿಸಿಕೊಂಡನು. ಆ ಕಾಲದಲ್ಲಿ ಅಹಿತೋಫೇಲನಿಗೆ ಇದ್ದಂತಹ ಒಂದು ಜ್ಞಾನವನ್ನ ಆತನು ಏನಾದರೂ ಒಂದು ವಿಷಯವನ್ನ ಹೇಳುವಾಗ, ಒಂದು ಪ್ರವಾದನೆಯನ್ನು ಹೇಳುವಾಗ ಇಡೀ ಇಸ್ರೇಲ್ ಸಮೂಹವು ಅದನ್ನ ದೇವರೇ ಹೇಳಿದ್ದೆಂಬುದಾಗಿ ದೇವರಿಗೆ ಕೊಡುವಷ್ಟು ಗೌರವವನ್ನು ಅವನಿಗೆ ಕೊಡ್ತಾ ಇದ್ದರು. ಆದರೆ ಆತನು ಅಬ್ಷಲೋಮನ ಜೊತೆಗೆ ಸೇರಿ ದುಷ್ಟ ಕಾರ್ಯಕ್ಕೆ ಅದನ್ನ ಒಪ್ಪಿಸಿಕೊಟ್ಟವನಾಗಿ ಆ ಒಂದು ಆಲೋಚನೆಯನ್ನ ಕೆಟ್ಟದಾಗಿ ಆತನು ಉಪಯೋಗಿಸಿಕೊಂಡಾಗ ತನ್ನನ್ನೇ ತಾನು ಆತನು ಆತ್ಮಹತ್ಯೆ ಮಾಡಿಕೊಳ್ಳುವಷ್ಟರ ಮಟ್ಟಿಗೆ ಆತನನ್ನ ನಡೆಸ್ತೆ ಅಂತಕ್ಕಂಥ ವಿಷಯವನ್ನು ನಾವು ತಿಳಿದುಕೊಂಡು ಬಂದೆವು. ನಂತರ ಈಗ ನಾನು ಮುಂದುವರಿದು ಈ ಲೋಕವು ಸಮಾಧಾನವನ್ನು ಹೊಂದಲಿಕ್ಕೆ ಯಾಕೆ ಆಗ್ತಾ ಇಲ್ಲ, ಯಾಕೆ ಈ ಲೋಕವು ಕರ್ತನಾದಂತ ಯೇಸು ಕ್ರಿಸ್ತನು ಕೊಟ್ಟಿರ್ತಕ್ಕಂಥ ಸಮಾಧಾನವನ್ನ ಹೊಂದುತ್ತಾ ಇಲ್ಲ ಎಂಬುದಾಗಿ ಹೇಳುವಾಗ ನಾವು ನೋಡ್ತೇವೆ. ನಾವು ಈ ಲೋಕದಲ್ಲಿ ಬಹಳ ಮುಖ್ಯವಾಗಿ ನಾವು ನೋಡುವಾಗ ದೇವರು ಕೊಟ್ಟಂತಹ ಸಮಾಧಾನವನ್ನು ಹೊಂದಲಿಕ್ಕೆ ಸಾಧ್ಯವಿಲ್ಲದಿರತಕ್ಕಂಥ ಕಾರಣ ಏನೆಂಬುದಾಗಿ ಹೇಳುವಾಗ ಮೊದಲನೇದಾಗಿ ನೋಡ್ತೇವೆ ನಾವು ಅವಿಧೇಯತೆ ಆಗಿದೆ, ಮನುಷ್ಯನ ಅವಿಧೇಯತೆ. ಎರಡನೇದಾಗಿ ನಾವು ನೋಡುವಾಗ ಮನುಷ್ಯನ ಅಪನಂಬಿಕೆ. ಮೂರನೇದಾಗಿ ನೋಡುವಾಗ ಮನುಷ್ಯನ ಅಪವಿತ್ರತೆ. ನಾಲ್ಕನೇದಾಗಿ ನೋಡುವಾಗ ಮನುಷ್ಯನ ಅವಿಶ್ವಾಸ. ಈ ನಾಲ್ಕು ವಿಷಯಗಳನ್ನ ಒಂದೊಂದು ವಿಷಯಗಳನ್ನ ಇದು ಬಹಳ ಉದ್ದವಾಗಿರ್ತಕ್ಕಂಥ ದೊಡ್ಡದಾಗಿರ್ತಕ್ಕಂಥ ಒಂದು ವಿಷಯವಾಗಿರೋದ್ರಿಂದ ಒಂದೊಂದೇ ವಿಷಯಗಳ ಕುರಿತು ನಾವು ಮುಂಬರುವ ದಿನಗಳಲ್ಲಿ ನಾವು ಚರ್ಚಿಸುತ್ತಾ ಬರೋಣ ಎಂಬುದಾಗಿ ನಾನು ಈ ಸಂದರ್ಭದಲ್ಲಿ ನಿಮ್ಮನ್ನು ನಾನು ಕೇಳಿಕೊಳ್ಳುವಂತವನಾಗಿದ್ದೇನೆ. ಹಾಗಾಗಿ ನಾವು ನೋಡ್ತೇವೆ ಈ ನಾಲ್ಕು ವಿಷಯಗಳು, ಅಪನಂಬಿಕೆ, ಅವಿಶ್ವಾಸ, ಅಪವಿತ್ರತೆ ಮತ್ತು ಅವಿಧೇಯತೆ, ಈ ನಾಲ್ಕು ವಿಷಯಗಳು ಮನುಷ್ಯನನ್ನ ಬಾಧಿಸಿ ಮನುಷ್ಯನು ದೇವರು ಕೊಟ್ಟಿರ್ತಕ್ಕಂತಹ ಸಮಾಧಾನವನ್ನು ಹೊಂದಲಿಕ್ಕೆ ಇವು ಅಡ್ಡಿಯಾಗಿ ನಿಂತಿವೆ. ನಾವು ನೋಡ್ತೇವೆ, ನಮ್ಗೆಲ್ಲ ಗೊತ್ತಿದೆ. ಈಗಾಗಲೇ ನಮ್ಗೆ ವಿಮೋಚನ ಕಾಂಡ, ಯಾಜಕ ಕಾಂಡ, ಅರಣ್ಯ ಕಾಂಡ ಮತ್ತು ಧರ್ಮೋಪದೇಶ ಕಾಂಡ, ಈ ನಾಲ್ಕು ಪುಸ್ತಕಗಳಲ್ಲಿ ನಾವು ನೋಡುವಾಗ ಈ ನಾಲ್ಕು ಪುಸ್ತಕಗಳಲ್ಲಿಯೂ ಕೂಡ ನಮ್ಮ ಪೂರ್ವಿಕರು ಸಂಪೂರ್ಣವಾಗಿ ಅಲೆದಾಡಿದನ್ನು ನೋಡುವಂತವರಾಗಿದ್ದೇವೆ. ಈಗಾಗಲೇ ನಾನು ತಿಳಿಸಿದ ಪ್ರಕಾರವಾಗಿ ದೇವರು ಈ ಭೂಮಿಯನ್ನ ಉಂಟು ಮಾಡುವುದಕ್ಕಿಂತ ಮುಂಚಿತವಾಗಿ ಇದು ಕ್ರಮವಿಲ್ಲದೆಯೂ ಬರಿದಾಗಿಯೂ ಇತ್ತು. ದೇವರು ಅದನ್ನ ಕ್ರಮಪಡಿಸಿ ಆ ಒಂದು ಭೂಮಿಯಲ್ಲಿ ಆತನು ಜಲಸಮೂಹವನ್ನು ಉಂಟು ಮಾಡಿ, ಆ ನಂತರ ಆತನು ಮನುಷ್ಯನನ್ನು ಉಂಟು ಮಾಡಿ, ಆತನು ವಾಯುಮಂಡಲವನ್ನು ಸೃಷ್ಟಿ ಮಾಡಿ ಮನುಷ್ಯನಿಗೆ ಬೇಕಾದಂತಹ ಎಲ್ಲಾ ರೀತಿಯ ಅನುಕೂಲತೆಗಳನ್ನ ಮಾಡಿಕೊಟ್ಟನು. ಅಂದರೆ ಏನು? ಈ ಲೋಕವನ್ನ ದೇವರು ಸೌಂದರ್ಯಯುತವಾಗಿ ಮಾಡಿದನು. ಆ ಸೌಂದರ್ಯಯುತವಾದ ಲೋಕದಲ್ಲಿ ಮನುಷ್ಯನು ಆ ಸೌಂದರ್ಯವನ್ನ ಅನುಭವಿಸಬೇಕು. ಆದರೆ ಹೊಸ ಒಡಂಬಡಿಕೆಗೆ ನಾವು ಬರುವಾಗ, ಹೊಸ ಒಡಂಬಡಿಕೆಯಲ್ಲಿ ನಾವು ದೇವರು ಕೊಟ್ಟಿರ್ತಕ್ಕಂತಹ ಆತ್ಮಿಕ ಸೌಂದರ್ಯವನ್ನು ನಾವು ಅನುಭವಿಸಬೇಕು. ಅಂದ್ರೇನು? ಹಳೆ ಒಡಂಬಡಿಕೆಯಲ್ಲಿ ದೇವರು ಭೂಮಿಯನ್ನ ಉಂಟು ಮಾಡಿದಾಗ ಆ ಭೂಮಿ ಬಹಳ ಸೌಂದರ್ಯವಾಗಿತ್ತು. ಏದೇನ್ ತೋಟವನ್ನು ನಾವು ವರ್ಣಿಸಲಿಕ್ಕೆ ಸಾಧ್ಯವಿಲ್ಲ, ಅಂತ ಒಂದು ಸೌಂದರ್ಯದಿಂದ ತುಂಬಿತ್ತು ಅದು. ಅದನ್ನ ನಾವು ನೋಡುವಾಗ ಅಂತ ಸೌಂದರ್ಯವಾಗಿರ್ತಕ್ಕಂಥ ಆ ಒಂದು ಉದ್ಯಾನವನದಲ್ಲಿ ಆದಾಮ ಅವರು ಪರಿಪೂರ್ಣವಾಗಿ ಅಲ್ಲಿ ಸಮಾಧಾನವಾಗಿ ಇರಲಿಕ್ಕೆ ಸಾಧ್ಯವಾಗಲಿಲ್ಲ. ಯಾಕೆ ಎಂಬುದಾಗಿ ಹೇಳುವಾಗ ನಾವು ನೋಡ್ತೇವೆ, ಮನುಷ್ಯನು ಮಣ್ಣಿನಿಂದ ಉಂಟಾದವನು, ಆತನು ಮಣ್ಣೆ, ಆತನ ಆಲೋಚನೆಗಳು ಕೂಡ ಮನುಷ್ಯ ರೂಪದಲ್ಲೇ ಇರುತ್ತವೆ. ಹಾಗಾಗಿ ಆತನು ಕೂಡ ಆ ಆನಂದವನ್ನ, ಆ ಸಮಾಧಾನವನ್ನ ಅನುಭವಿಸಲಿಕ್ಕೆ ಸಾಧ್ಯವಾಗಲಿಲ್ಲ. ಆತನ ಏನ್ ಮಾಡಿದ? ಈಗ ಪಾಪವನ್ನ ಮಾಡಿದ ನಿಮಿತ್ತವಾಗಿ ಆ ಸಮಾಧಾನದಿಂದ ಆತನು ಹೊರಗಡೆ ಬರಬೇಕಾಯಿತು. ನಂತರ ನೋಡ್ತೇವೆ ನಾವು
ಮತ್ತಾಯನ ಬರೆದ ಸುವಾರ್ತೆಗೆ ಬರುವಾಗ ಕರ್ತನಾದಂತ ಯೇಸು ಕ್ರಿಸ್ತನು ಹುಟ್ಟಿದಾಗ ನೋಡ್ತೇವೆ ನಾವು ಆ ಭೂಲೋಕದಲ್ಲಿ ಸಮಾಧಾನ. ಆತನು ಹುಟ್ಟಿದಾಗ ಸಮಾಧಾನದ ಪ್ರಭುವಾಗಿ ಹುಟ್ಟಿದಾನೆ. ಮೇಲಣ ಲೋಕದಲ್ಲಿ ಮಹಿಮೆ, ಭೂಲೋಕದಲ್ಲಿ ಸಮಾಧಾನ. ಎರಡನೇ ಸಾರಿ ಅಂದ್ರೇನು? ಭೂಮಿ ಹುಟ್ಟಿದಾಗಿದ್ದಂತ ಸಮಾಧಾನವನ್ನ ಆದಾಮನ ಕಳ್ಕೊಂಡನು. ನಂತರ ಹೊಸ ಒಡಂಬಡಿಕೆಗೆ ಬರುವಾಗ ನನ್ನ ಕರ್ತನಾದಂತ ಯೇಸು ಕ್ರಿಸ್ತನು ಹುಟ್ಟುವಾಗಲೇ ಆತನು ಸಮಾಧಾನವನ್ನು ಹೊಂದಿದವನಾಗಿ ಬಂದನು. ಆ ಸಮಾಧಾನವನ್ನ ಯಾರಿಗೆ ಕೊಡೋಕೋಸ್ಕರ? ಆ ಸಮಾಧಾನವನ್ನ ಆತ್ಮಿಕರಾಗಿ ಜೀವಿಸುವಂತವರಿಗೆ, ಸ್ವಂತ ಮಕ್ಕಳಾಗಿ ಜೀವಿಸುವಂತವರಿಗೆ ಕೊಡಲಿಕ್ಕೆ ಆತನು ಬಂದನು. ಹಾಗಾಗಿ ನಾವು ಈ ದಿನ ಆತ್ಮಿಕವಾದಂತಹ ಸಮಾಧಾನವನ್ನ, ಆತ್ಮಿಕವಾದಂತಹ ಸೌಂದರ್ಯವನ್ನು ನಾವು ನಮ್ಮ ಹೃದಯದಲ್ಲಿ ಅನುಭವಿಸಬೇಕು. ನಮ್ಮ ಹೃದಯದಲ್ಲಿ ನಾವು ಅನುಭವಿಸಬೇಕಾದರೆ ದೇವರು ಕೊಟ್ಟಿರ್ತಕ್ಕಂಥ ವಾಗ್ದಾನಗಳನ್ನು ನಾವು ನೆನಪಿನಲ್ಲಿಟ್ಟುಕೊಂಡವರಾಗಿ ವಾಕ್ಯವನ್ನ ಮುಂದಿಟ್ಟುಕೊಂಡು ನಾವು ಜೀವಿಸಬೇಕು. ಇಲ್ಲದೆ ಹೋದರೆ ನಾವು ಆ ಸಮಾಧಾನವನ್ನು ಹೊಂದಲಿಕ್ಕೆ ಸಾಧ್ಯವಾಗುವುದಿಲ್ಲ. ನಾವು ಆ 4 ಪುಸ್ತಕಗಳಲ್ಲಿ, ಅರಣ್ಯಕಾಂಡ, ವಿಮೋಚನ ಕಾಂಡ, ಯಾಜಕ ಕಾಂಡ, ಧರ್ಮೋಪದೇಶ ಕಾಂಡ, ಈ 4 ಕಾಂಡಗಳಲ್ಲಿ ನೋಡುವಾಗ ಅಲ್ಲಿ ನಾವು ನೋಡ್ತೇವೆ ನಮ್ಮ ಹಿರಿಯರು ಏನ್ ಮಾಡ್ತಾ ಇದ್ದಾರೆ. ಅಲ್ಲಿ ಅವರು ಒಬ್ಬರಿಗೊಬ್ಬರು ಏನ್ ಮಾಡ್ತಾ ಇದ್ದಾರೆ? ಸುತ್ತಾಡ್ತಾ ಇದ್ದಾರೆ. ಒಂದು ಗೊತ್ತಾದಂತ ಒಂದು ಪ್ರದೇಶವಿಲ್ಲ, ಒಂದು ಸಮಾಧಾನವಿಲ್ಲ. ಆ ಸಮಾಧಾನವಿಲ್ಲದೆ ಅವರು ಸುತ್ತಲಿಕ್ಕೆ ಕಾರಣ ಏನು? ಆ ಸಮಾಧಾನವನ್ನು ಹೊಂದಲಿಕ್ಕೆ ಅವರಿಗೆ ಕಾರಣ ಏನು ಅಂದ್ರೆ, ಹೊಂದದೇ ಇರುವುದಕ್ಕೆ ಕಾರಣ ಏನೆಂಬುದಾಗಿ ಹೇಳುವಾಗ ಮತ್ತೆ ಅದೇ 4 ವಿಷಯಗಳು: ಅಪನಂಬಿಕೆ, ಅವಿಶ್ವಾಸ, ಅಪವಿತ್ರತೆ, ಇವೆಲ್ಲವೂ ಕೂಡ ಕಾರಣವಾಗಿತ್ತು. ಈ 4 ಕಾರಣಗಳ ನಿಮಿತ್ತವಾಗಿ ಅವರು ದೇವರ ಸಮಾಧಾನವನ್ನ ಹೊಂದಲಲ್ಲದೆ ಅವ್ರೇನ್ ಮಾಡ್ತಾರೆ? ಅರಣ್ಯ ಪ್ರಯಾಣವನ್ನ ಮಾಡಬೇಕಾಯಿತು. ಅರಣ್ಯ ಪ್ರಯಾಣವನ್ನ ಮಾಡುವಾಗ ಅನೇಕ ಕಷ್ಟ ನಷ್ಟಗಳನ್ನ, ಸಾವು ನೋವುಗಳನ್ನ ಅನುಭವಿಸಬೇಕಾಯಿತು. ಅಷ್ಟೇ ಏಕೆ, ನಾವು ನೋಡ್ತೇವೆ ಅವರು ಪ್ರಾರಂಭದಲ್ಲಿ ಹೊರಟಂತಹ ಎಷ್ಟೋ ಜನರು ಆ ವಾಗ್ದತ್ತ ದೇಶವನ್ನ ಕಾಣಲಿಕ್ಕೆ ಅವರು ಸಾಧ್ಯವಾಗಲಿಲ್ಲ. ಅವರ ಇಡೀ ಜೀವಿತ ಅರಣ್ಯದಲ್ಲೇ ಕಳೆದು ಹೋಯಿತು. ಅದು ಕೇವಲ 11 ದಿನಗಳ ಒಂದು ಪ್ರಯಾಣ ಕಾಲ್ನಡಿಗೆಯಲ್ಲಿ. ಆ 11-12 ದಿನಗಳ ಪ್ರಯಾಣವನ್ನ ದೇವರು ಶಾಪಗ್ರಸ್ತರಾಗಿ ಅವರನ್ನ ಮಾಡಿ 40 ವರ್ಷಗಳ ಕಾಲ ಅವರು ಅರಣ್ಯದಲ್ಲಿ ಅಲೆಯುವಂತೆ ಮಾಡಿದನು. ಆ ಅರಣ್ಯದಲ್ಲಿ ಅಲೆಯುವಾಗ ಅವರಿಗೆ ಸಮಾಧಾನವಿರಲಿಲ್ಲ. ಅವರು ಆ ಸಮಾಧಾನವನ್ನು ಹೊಂದಲಿಕ್ಕೆ ಸಾಧ್ಯವಾಗಲಿಲ್ಲ. ಹಾಗಾಗಿ ನಾವು ನೋಡ್ತೇವೆ, ನಾವು ಆ 4 ಪುಸ್ತಕಗಳಾದ ನಂತರ ಯೆಹೋಶುವನ ಪುಸ್ತಕಕ್ಕೆ ನಾವು ಬಂದಾಗ, ಯೆಹೋಶುವನ ಧರ್ಮೋಪದೇಶ ಕಾಂಡಗಳ ಪುಸ್ತಕ ಮುಗಿದ ನಂತರ ಯೆಹೋಶುವನ ಪುಸ್ತಕ ಪ್ರಾರಂಭ ಆಗ್ತದೆ. ಆ ಒಂದು ಅರಣ್ಯ ಕಾಂಡ, ಯಾಜಕ ಕಾಂಡ, ಧರ್ಮೋಪದೇಶ ಎಲ್ಲ 4 ಪುಸ್ತಕಗಳಲ್ಲಿಯೂ ಕೂಡ ನಮ್ಮ ಪೂರ್ವಿಕರು ಅಲೆದಾಡಿದನ್ನು ನೋಡುವಂತವರಾಗಿದ್ದೇವೆ. ಅಲೆದಾಡಿ ಅವರು ಒಂದು ಸ್ಥಳಕ್ಕೆ ಬಂದು ನಿಂತಾಗ ನಾವು ನೋಡ್ತೇವೆ, ಯೆಹೋಶುವನ ಪುಸ್ತಕಕ್ಕೆ ಬಂದಾಗ ಅಲ್ಲಿ ದೇವರು ತಾನೇ ಸ್ಪಷ್ಟವಾಗಿ ಯೆಹೋಶುವನಿಗೆ ತಿಳಿಸುವಂತವನಾಗಿದ್ದಾನೆ. ನನ್ನ ಸೇವಕನಾದ ನೂನನ ಮಗನಾದ ಯೆಹೋಶುವನೇ, ನೀನು ನನ್ನ ಮಾರ್ಗದಲ್ಲಿ ನಡೆಯುವಂತದ್ದಾದರೆ ಮೋಶೆಯ ಜೊತೆಗೆ ಇದ್ದಂತ ನಾನು ನಿನ್ನ ಜೊತೆಗೆ ಇರುವಂತವನಾಗಿರ್ತೇನೆ. ನೀನು ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು. ನೀನು ಎಡಕ್ಕಾಗಲಿ ಬಲಕ್ಕಾಗಲಿ ಜೀವಿಸದೆ ನನ್ನ ನೀಟಾದ ಮಾರ್ಗದಲ್ಲಿ ನೀನು ಜೀವಿಸುವಾಗ ನಿನಗೆ ನಾನು ಬೇಕಾದ ಸಮಾಧಾನವನ್ನು ಕೊಡುವಂತವನಾಗಿದ್ದೇನೆ ಮತ್ತು ನೀನು ಕೃತಾರ್ಥನಾಗಿರುವೆ ಎಂಬುದಾಗಿ ಕರ್ತನು ತಾನೇ ನುಡಿದು ನೋಡುವಂತವರಾಗಿದ್ದೇವೆ. ಅಂದ್ರೆ ಏನು? ಆ 4 ಪುಸ್ತಕಗಳಲ್ಲಿಯೂ ಕೂಡ ನನ್ನ ಪೂರ್ವಿಕರು ಸಮಾಧಾನವನ್ನು ಹೊಂದಲಿಕ್ಕೆ ಸಾಧ್ಯವಾಗಲಿಲ್ಲ. ಯಾಕೆ ಎಂಬುದಾಗಿ ಹೇಳುವಾಗ ಅವರು ಅಪನಂಬಿಕೆಯುಳ್ಳವರಾಗಿದ್ದರು, ಅಪವಿತ್ರರಾಗಿದ್ದರು, ಅವಿಶ್ವಾಸವನ್ನು ಹೊಂದಿದವರಾಗಿದ್ದರು. ಇವೆಲ್ಲವೂ ಅವರು ಒಟ್ಟಿಗಿದ್ದರಿಂದ ಅವರಿಗೆ ಸಮಾಧಾನ ಸಿಕ್ಕಲಿಲ್ಲ. ನಂತರ ನೋಡ್ತೇವೆ ನಾವು ಯೆಹೋಶುವನ ಕುರಿತು ದೇವರು ತಾನೇ ಹೇಳಂತ ಮಾತು, ನೀನು ಆ ಕಾರ್ಯಗಳನ್ನ ಬಿಟ್ಟು ನನ್ನ ಕಾರ್ಯಗಳನ್ನ ಕೈಗೊಳ್ಳುವಂತದ್ದಾದರೆ ನಾನು ನಿನ್ನನ್ನ ಸಫಲ ಮಾಡ್ತೇನೆ, ಕೃತಾರ್ಥ ಮಾಡ್ತೇನೆ, ನೀನು ಸಮಾಧಾನದಿಂದ ಜೀವಿಸು ಎಂಬುದಾಗಿ
ಕರ್ತನು ತಾನೇ ಯೆಹೋಶುವನಿಗೆ ಹೇಳಿದಂತ ವಿಷಯವನ್ನು ನೋಡುವಂತವರಾಗಿ ನೋಡಿದ್ದೇವೆ ನಾವು. ನಂತರ ನೋಡ್ತೇವೆ ನಾವು, ಆಗ ಯೆಹೋಶುವನು ತಾನೇ ದೇವರ ಮಾರ್ಗದಲ್ಲಿ ಜೀವಿಸಿ ಆತನು ತನ್ನ ಜೀವಿತದಲ್ಲಿ ಅನುಭವಿಸದೇ ಇದ್ದಂತಹ ಎಲ್ಲಾ ಸಂತೋಷಗಳನ್ನ ಆತನು ಅನುಭವಿಸಿ ಆ ಒಂದು ಆ ಜನಾಂಗಕ್ಕೆ ಆತನು ಮಾದರಿಯಾಗಿ ಆತನು ನಾಯಕನಾಗಿ ಹೊರಹೊಮ್ಮುವಂತ ನೋಡುವಂತವರಾಗಿದ್ದೇವೆ. ನಂತರ ನೋಡುವಾಗ ಹಾಗೆ ನಂತರ ನೋಡ್ತೇವೆ ನಾವು ಈ ಲೋಕದಲ್ಲಿ ನಾವು ಜೀವಿಸುವಾಗ ನಾವು ಕೂಡ ಎಷ್ಟೇ ಆತ್ಮಿಕರಾದರೂ, ನಾವು ಎಷ್ಟೇ ರೀತಿಯಲ್ಲೂ ಕೂಡ ನಾವು ಆತ್ಮಿಕತೆಯನ್ನ ಉಳಿಸಿಕೊಂಡಿದ್ದರೂ ಕೂಡ ಎಷ್ಟೋ ಸಾರಿ ನಾವು ಸೋತು ಹೋಗುವಂತವರಾಗಿದ್ದೇವೆ, ಎಷ್ಟೋ ಸಾರಿ ನಾವು ಬಿದ್ದು ಹೋಗುವಂತವರಾಗಿದ್ದೇವೆ. ನಾವು ನೋಡ್ತೇವೆ ಆ 1 ವರ್ಷಗಳ ಪುಸ್ತಕ 18ನೇ ಅಧ್ಯಾಯಕ್ಕೆ ನಾವು ಬರುವಾಗ, 1 ವರ್ಷಗಳ ಪುಸ್ತಕ 18ನೇ ಅಧ್ಯಾಯಕ್ಕೆ ನಾವು ಬರುವಾಗ ಅಲ್ಲಿ ನಾವು ಒಬ್ಬ ವ್ಯಕ್ತಿಯನ್ನು ನೋಡ್ತೇವೆ. ನಾವು ಅಲ್ಲಿ ಒಬ್ಬ ವ್ಯಕ್ತಿ ಯಾರಪ್ಪ ಎಂಬುದಾಗಿ ಹೇಳುವಾಗ ಅಲ್ಲಿ ಆಹಾಬನನ್ನು ನೋಡುವಂತವರಾಗಿದ್ದೇವೆ. ಅರಸನಾಗಿರ್ತಕ್ಕಂಥ ಆಹಾಬನು, ಆ ಅರಸನಾಗಿರ್ತಕ್ಕಂಥ ಆಹಾಬನು, ಆತನ ಪೂರ್ವಿಕರು, ಆತನ ಇಂದಿನ ರಾಜರುಗಳೆಲ್ಲರೂ ಕೂಡ ಅವರು ಕೂಡ ದೇವರಿಗೆ ಸ್ವಲ್ಪ ಮಟ್ಟಿಗೆ ವಿಧೇಯರಾಗಿ ಜೀವಿಸಿದವರಾಗಿದ್ದರು. ಆದರೆ ಆಹಾಬನಾದರೂ ತನ್ನ ಹೆಂಡತಿ ಆಗಿರ್ತಕ್ಕಂಥ ಇಜಬೇಲಳ ಮಾತುಗಳನ್ನ ಕೇಳಿ ಆತನ ಈಗ ದೇವರಿಗೆ ವಿರುದ್ಧವಾಗಿ ಜೀವಿಸ್ತಾ ಇದ್ದಾನೆ. ದೇವರಿಗೆ ವಿರುದ್ಧವಾಗಿ ಆತನು ಜೀವಿಸುವಾಗ ಆತನ ಜೀವಿತದಲ್ಲಿ ಸಮಾಧಾನ ದೂರ ಹೋಯಿತು. ಆತನ ಜೀವಿತದಲ್ಲಿ ಸಮಾಧಾನ ದೂರವಾದದ್ದು ಮಾತ್ರವಲ್ಲ, ಆತನ ಅವಿಧೇಯತೆಯ ನಿಮಿತ್ತವಾಗಿ, ಅವಿಶ್ವಾಸದ ನಿಮಿತ್ತವಾಗಿ, ಅಪನಂಬಿಕೆಯ ನಿಮಿತ್ತವಾಗಿ, ಅಪವಿತ್ರತೆಯ ನಿಮಿತ್ತವಾಗಿ ಇಡೀ ದೇಶಕ್ಕೆ ಆತನು ಶಾಪಗ್ರಸ್ತನಾಗಿ ಮಾರ್ಪಟ್ಟನು. ಇಡೀ ದೇಶವೇ ಶಾಪಗ್ರಸ್ತವಾಗಿ ಇಲ್ಲಿ ಮಾರ್ಪಟ್ಟಿತು. ನನ್ನ ಪ್ರಿಯ ದೇವ ಜನರೇ, ನಾವುಗಳು ಈ ದಿನ ತಿಳ್ಕೊಳ್ಬೇಕಾದ ವಿಷಯ ಏನೆಂಬುದಾಗಿ ಹೇಳುವಾಗ, ನಾವು ಕುಟುಂಬಸ್ಥರಾಗಿದ್ದೇವೆ, ಸಭಾ ಹಿರಿಯರಾಗಿದ್ದೇವೆ, ಒಂದು ಕಂಪನಿಗಳಿಗೆ ನಾವು ಮುಖ್ಯಸ್ಥರಾಗಿರ್ತೇವೆ, ಒಂದು ಮನೆಗೆ ನಾವು ಮುಖ್ಯಸ್ಥರಾಗಿರ್ತೇವೆ. ಇದೆಲ್ಲವನ್ನು ನೋಡುವಾಗ ಮುಖ್ಯಸ್ಥರಾಗಿರ್ತಕ್ಕಂಥ, ತಂದೆ ಆಗಿರ್ತಕ್ಕಂತಹ, ಸಭಾ ಹಿರಿಯರಾಗಿರ್ತಕ್ಕಂತಹ ನಾವೆಲ್ಲರೂ ಕೂಡ ನಾವು ಸಮಾಧಾನವನ್ನು ಹೊಂದದೆ ಜೀವಿಸುವಾಗ, ದೇವರ ಸಮಾಧಾನವನ್ನು ಹೊಂದಿಕೊಂಡು ನಾವು ಜೀವಿಸದೆ ಹೋದಾಗ ನಾವು ಕುಟುಂಬಕ್ಕೆ ನಾವು ಶಾಪವನ್ನು ತರುವಂತವರಾಗಿರ್ತೇವೆ, ಸಭೆಗೆ ನಾವು ಶಾಪವನ್ನು ತರುವಂತವರಾಗಿರ್ತೇವೆ. ಒಂದು ವೇಳೆ ನನಗೆ ಕೊಟ್ಟಿರ್ತಕ್ಕಂಥ ಕುಟುಂಬದ ಜವಾಬ್ದಾರಿಯನ್ನ, ತಂದೆಯ ಜವಾಬ್ದಾರಿಯನ್ನ ನಾನು ಸರಿಯಾದ ರೀತಿಯಲ್ಲಿ ನಿಭಾಯಿಸಲಿಲ್ಲ ಎಂಬುದಾಗಿ ಹೇಳುವಾಗ, ಸರಿಯಾದ ರೀತಿಯಲ್ಲಿ ಅದನ್ನ ಉಪಯೋಗಿಸಿಕೊಳ್ಳಲಿಲ್ಲ ಎಂಬುದಾಗಿ ಹೇಳುವಾಗ ಅದು ಆ ಶಾಪ ನನಗೆ ಮಾತ್ರವಲ್ಲ, ಇಡೀ ನನ್ನ ಗಂಡ, ಹೆಂಡತಿ, ಮಕ್ಕಳು, ಇಡೀ ಕುಟುಂಬಕ್ಕೆ ಅದು ವ್ಯಾಪಿಸುವಂತದ್ದಾಗಿರ್ತದೆ. ಅದೇ ಪ್ರಕಾರವಾಗಿ ದೇವರು ನಿನಗೆ ಸಭಾ ಹಿರಿಯನಾಗಿ ಕೊಟ್ಟಿರುವಾಗ, ಸಭಾ ಸೇವಕನಾಗಿ ಕೊಟ್ಟಿರುವಾಗ, ಸುವಾರ್ತಿಕನಾಗಿ ಕೊಟ್ಟಿರುವಾಗ ನೀನು ಆ ಕಾರ್ಯವನ್ನ ದೇವರಿಗೆ ಮೆಚ್ಚುಗೆ ಅಂತ ಮಗಳಾಗಿ ನೀನು ಜೀವಿಸದೆ ಹೋದರೆ ಆ ಶಾಪವು ಕೇವಲ ನಿನಗೆ ಮಾತ್ರವಲ್ಲ, ಇಡೀ ಸಮುದಾಯಕ್ಕೆ, ಇಡೀ ಸಭೆಗೆ ಅದು ತಟ್ಟುವಂತದ್ದಾಗಿರ್ತದೆ. ಆದ್ದರಿಂದ ನನ್ನ ಪ್ರಿಯ ದೇವ ಜನರೇ, ಇಲ್ಲಿ ಆಹಾಬನನ್ನು ನೋಡುವಾಗ ಆತನು ಮಾಡಿದಂತ ಅವಿವೇಕದ ಫಲವಾಗಿ ಇಡೀ ದೇಶಕ್ಕೆ ಮಟ್ಟಿಗೆ ಬರ ಬಂತು ಎಂಬುದನ್ನು ನೋಡ್ತೇವೆ ನಾವು. ಇಡೀ ದೇಶಕ್ಕೆ ಘೋರವಾದ ಬರ ಬಂತು. ಅಂತಿಂತ ಬರವಲ್ಲ, ಘೋರವಾದ ಬರ. ಆ ಕಾಲದಲ್ಲಿ ನೋಡ್ತೇವೆ ನಾವು, ಕತ್ತೆಯ ತಲೆಗೆ ಬೆಲೆ ಮತ್ತು ಪಾರಿವಾಳದ ಮಲಕ್ಕೆ ಬೆಲೆ, ಅದನ್ನು ಕೊಂಡುಕೊಳ್ಳಿಕ್ಕೂ ಸಹ ಆಗದೇ ಇರ್ತಕ್ಕಂಥ ಪರಿಸ್ಥಿತಿ ಬಂದಂತ ಒಂದು ದೊಡ್ಡ ಬರ ಆ ಕಾಲದಲ್ಲಿ ಬಂತು. ಆ ಬರ ಬರಲಿಕ್ಕೆ ಕಾರಣ ಯಾರು? ಆ ಬರ ಬರಲಿಕ್ಕೆ ಕಾರಣ ಯಾರು ಎಂಬುದಾಗಿ ಹೇಳುವಾಗ ಆಹಾಬನೇ ಆಗಿದ್ದಾನೆ. ಆಹಾಬನು ಒಬ್ಬ ದುಷ್ಟನಾಗಿದ್ದನು. ಆತನು ತನ್ನ ಹೆಂಡತಿಯ ಮಾತನ್ನ ಕೇಳಿ ಆತನು ಅವಿಧೇಯನಾಗಿ ದೇವರ ಮುಂದೆ ನಡ್ಕೊಂಡನು. ಆತನು ನಡ್ಕೊಂಡಂತ ನೀತಿ ಆ ಒಂದು ರೀತಿಯ ಪ್ರಕಾರವಾಗಿ ಇಡೀ ದೇಶಕ್ಕೆ ಬರ ಬಂತು ಎಂಬುದನ್ನು ನೋಡ್ತೇವೆ ನಾವು. ನಾವು ನೋಡುವಾಗ ಇಡೀ ದೇಶದಲ್ಲಿ ಘೋರವಾದ ಬರ ತಾಂಡವ ಮಾಡ್ತಾ ಇದೆ. ಆ ತಾಂಡವ ಮಾಡ್ತಾ ಇದ್ದ ಸಂದರ್ಭದಲ್ಲಿ ನಾವು ನೋಡುವಾಗ ಅಲ್ಲಿ ಇಜಬೇಲಳು ದೇವರ ಪ್ರವಾದಿಗಳನ್ನ ಕೊಲ್ಲಿಸ್ತಾ ಇದ್ದಾಳೆ. ನೋಡ್ರಿ, ಒಂದು ಕಡೆ ಬರ, ಒಂದು ಕಡೆ ಏನ್ ಮಾಡ್ತಾ ಇದ್ದಾರೆ, ದೇವರ ಪ್ರವಾದಿಗಳನ್ನ ಇಜಬೇಲಳು ಕೊಲ್ಲಿಸ್ತಾ ಇದ್ದಾಳೆ. ಯಾಕೆ ಎಂಬುದಾಗಿ ಹೇಳುವಾಗ ಆಕೆ
ಗುಪ್ತವಾಗಿ ತನ್ನ ಮನೆಯಲ್ಲಿ ಬಾಳನು ಎಂಬತಕ್ಕಂತ ವಿಗ್ರಹವನ್ನ ಆರಾಧನೆ ಮಾಡ್ತಾ ಇದ್ಲು. ಆಕೆ ಆ ಬಾಳನ ವಿಗ್ರಹವನ್ನ ಆರಾಧನೆ ಮಾಡ್ತಿದ್ದರ ನಿಮಿತ್ತವಾಗಿ ತನ್ನ ಗಂಡನನ್ನು ಪರಾಮರಿಸಿ, ತನ್ನ ಗಂಡನನ್ನು ಕೂಡ ಒಡಂಬಡಿಸಿ ಆಕೆ ಏನ್ ಮಾಡ್ತಾ ಇದ್ದಾಳೆ, ಆ ಆಹಾಬನು ತನ್ನ ಪೂರ್ವಿಕರು ಸೇವಿಸಬೇಕಾಗಿದ್ದಂತಹ ದೇವರನ್ನ ಬಿಟ್ಟು ತನ್ನ ಹೆಂಡತಿಯ ಮಾತಿಗೆ ಆತನು ಬೆಲೆ ಕೊಟ್ಟು ಏನ್ ಮಾಡ್ತಾ ಇದ್ದಾನೆ, ಬಾಳನ ವಿಗ್ರಹವನ್ನೇ ಪೂಜೆ ಮಾಡ್ತಾ ಇದ್ದಾನೆ. ನನ್ನ ಪ್ರಿಯರೇ, ಇದರಿಂದ ನಾವು ತಿಳ್ಕೊಳ್ಬೇಕಾಯ್ತಕ್ಕಂಥ ವಿಷಯ ಏನು, ಮನೆಯಲ್ಲಿರ್ತಕ್ಕಂಥ ಆಕೆ ಕೂಡ ದೇವರ ಮಗಳಾಗಿ ಜೀವಿಸಬೇಕು. ಮನೆಯಲ್ಲಿರುವಂತಹ ಮಡದಿ ಒಂದು ವೇಳೆ ಆಕೆ ದೇವರ ಮಗಳಾಗಿ ದೇವರ ಚಿತ್ತದ ಪ್ರಕಾರವಾಗಿ ಸಮಾಧಾನ ಹೊಂದದೆ ಜೀವಿಸುವಾಗ ಆ ಒಂದು ಕುಟುಂಬವು ಘೋರವಾದಂತಹ ಒಂದು ಪರಿಸ್ಥಿತಿಗೆ ಒಳಗಾಗ್ತದೆ ಎಂಬುದಕ್ಕೆ ಇದು ಸಾಕ್ಷಿಯಾಗಿದೆ ಪ್ರಿಯರೇ. ಯಾಕೆ ಎಂಬುದಾಗಿ ಹೇಳುವಾಗ ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ಕೂಡ ಒಟ್ಟಾಗಿ ದೇವರನ್ನೇ ಸೇವಿಸಬೇಕೆಂಬುದನ್ನ ಸಾಕ್ಷಿಯಾಗಿ ಯೆಹೋಶುವನು ನುಡಿದಿದ್ದಾನೆ. ಆತನು ಹೇಳ್ತಾನೆ, ನಾನು ಮತ್ತು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸ್ತೇವೆ. ಯಾಕೆ ಆತನು ಹೇಳ್ದ, ಆ ಇಸ್ರಾಯೇಲರು ಮಾಡ್ತಾ ಇದ್ದಂತಹ ಆ ಘೋರವಾದಂತಹ ಕಾರ್ಯಗಳನ್ನ, ಈ 4 ವಿಷಯಗಳನ್ನು ಅವರು ಕಣ್ಣಾರೆ ನೋಡಿದ್ದ ಅವನು. ಆತನಾದರೂ ಮೋಶೆಯೊಟ್ಟಿಗೆ ಆತನು ಜೀವಿಸುವಾಗ ಆತನ ಪೂರ್ವಿಕರಾಗಿರ್ತಕ್ಕಂಥ ಇಸ್ರಾಯೇಲರು ಮಾಡ್ತಾ ಇದ್ದಂತಹ ಕಾರ್ಯವನ್ನು ಆತನು ಸಂಪೂರ್ಣವಾಗಿ ಎಳೆಯಾಗಿ ಆತ ನೋಡಿದ್ದ. ಅವರು ಮೊಂಡರು, ಚಪಲಚಿತ್ತರು, ಬದಲಾಗದೆ ಇರ್ತಕ್ಕಂಥವ್ರು ಅವನು ಗೊತ್ತಿತ್ತು ಅವನಿಗೆ. ಆದ್ದರಿಂದಲೇ ಆತನು ಮೋಶೆ ಗತಿಸಿ ಹೋದಾಗ ಅವನು ಅಳುತ್ತಾ ಕೂತಿದ್ದ. ಈ ಜನರನ್ನ ಯಾರು ಮುನ್ನಡೆಸ್ತಾರೆ ಎಂಬುದಾಗಿ ಆತನು ದೇವರನ್ನ ಕೇಳ್ತಾ ಇದ್ದ. ನನ್ನ ಪ್ರಿಯರೇ, ಆದರೆ ಆ ಜವಾಬ್ದಾರಿ ಯೆಹೋಶುವನಿಗೆ ಬಂತು. ಆ ಜವಾಬ್ದಾರಿ ಯೆಹೋಶುವನಿಗೆ ಬಂದಾಗ್ಯೂ ಕೂಡ ಆತನು ಕೂಡ ಅವರನ್ನ ಎಷ್ಟೇ ರೀತಿಯಲ್ಲಿ ಅವನು ಒಡಂಬಡಿಸಿದಾಗಲೂ ಕೂಡ, ಆತನು ಎಷ್ಟೋ ರೀತಿಯಲ್ಲಿ ಅವರನ್ನ ಸಮಾಧಾನ ಪಡಿಸಲಿದ್ದು ಕೂಡ ಅವರು ಸಮಾಧಾನ ಹೊಂದಲಿಲ್ಲ. ಮತ್ತೆ ಮತ್ತೆ ಅವರು ಮಾಡಿದಂತಹ ಪಾಪಗಳಿಗೆ ತಮ್ಮನ್ನು ಅವರು ಮಾರ್ಕೊಳ್ತಾ ಇದ್ರು. ಹೀಗಿರುವಾಗ ಆತನು ಕೊನೆಯದಾಗಿ ಅಂತಿಮವಾಗಿ ಒಂದು ನಿರ್ಧಾರಕ್ಕೆ ಬಂದ. ಆತನು ಹೇಳ್ತಾನೆ, ನಾನು ಮತ್ತು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆವು. ಅಂದ್ರೆ ಅರ್ಥ ಏನು, ನೀವು ಏನಾದ್ರೂ ಮಾಡ್ಕೊಳ್ರಿ, ಇಷ್ಟು ವರ್ಷಗಳ ಕಾಲ ನಾನು ನಿಮ್ಮೊಟ್ಟಿಗೆ ಜೀವಿಸಿದ್ದೇನೆ, ಸತ್ಯದ ಪರಿಕಲ್ಪನೆ ನಿಮ್ಗೆ ಕೊಟ್ಟಿದ್ದೇನೆ, ಸತ್ಯವನ್ನು ತಿಳಿಸ್ಕೊಟ್ಟಿದ್ದೇನೆ. ಆದರೆ ನೀವು ಆ ಸತ್ಯವನ್ನ ಮರೆತವರಾಗಿ ಸೃಷ್ಟಿಕರ್ತನಾಗಿರ್ತಕ್ಕಂಥ ನನ್ನ ದೇವರಿಗೆ ನೀವು ವಿರುದ್ಧವಾಗಿ ಜೀವಿಸ್ತಾ ಇದ್ದೀರಾ. ಇದನ್ನ ನಾನು ತಾಳ್ಕೊಂಡು ಹೇಗೆ ಜೀವಿಸಲಿ, ನೀವು ಹೇಗಾದ್ರೂ ಜೀವಿಸ್ರಿ, ಆದರೆ ನನ್ನ ಕುಟುಂಬ, ನಾನು, ನನ್ನ ಮಡದಿ, ನನ್ನ ಮಕ್ಕಳು, ನನ್ನ ಕುಟುಂಬಸ್ಥರು ನನ್ನ ದೇವರಾಗಿರ್ತಕ್ಕಂಥ ಯೆಹೋವನನ್ನೇ ಸೇವಿಸುತ್ತೇನೆ ಎಂಬುದಾಗಿ ಆತನು ಸಾಕ್ಷಿ ಕೊಟ್ಟನು. ಪ್ರಿಯರೇ, ಈ ದಿನಗಳನ್ನು ನೋಡುವಾಗ ನನ್ನ ಪ್ರಿಯ ದೇವ ಜನರೇ, ಈ ಲೋಕವು ಅಶಾಶ್ವತವಾಗಿರ್ತಕ್ಕಂಥ ಲೋಕ ಮಾತ್ರವಲ್ಲದೆ ಅಶಾಂತಿಯಿಂದ ತುಂಬಿರ್ತಕ್ಕಂಥ ಲೋಕ. ಕೊಲೆ, ಸುಲಿಗೆ, ದರೋಡೆ, ಅನಾಚಾರ, ಅತ್ಯಾಚಾರ ಇದೆಲ್ಲವೂ ಕೂಡ ಎಗ್ಗಿಲ್ಲದೆ ನಡೆಯುತ್ತಾ ಇದೆ. ಇಂಥ ಪ್ರಪಂಚದಲ್ಲಿ ನಾವು ಜೀವಿಸುವಾಗ ನಾವು ಎಷ್ಟೋ ರೀತಿಯಲ್ಲಿ ಕರ್ತನಿಗೆ ನಾವು ನಮ್ಮನ್ನು ಒಪ್ಪಿಸಿಕೊಟ್ಟವರಾಗಿ ಜೀವಿಸಬೇಕಾದರೆ ನಾವು ಕೂಡ ನಮ್ಮ ಮನಸ್ಸಿನಲ್ಲೇ ನಾನು ಮತ್ತು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸ್ತೇವೆ ಅಂತಕ್ಕಂಥ ವಾಕ್ಯವನ್ನು ನಾವು ಯಾವಾಗಲೂ ಆಧಾರವಾಗಿ ಇಟ್ಟುಕೊಂಡು ಜೀವಿಸುವಾಗ ಮಾತ್ರ ಈ ಲೋಕದಲ್ಲಿ ನಾವು ಜಯವನ್ನು ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಪ್ರಿಯರೇ, ನಾವಿಲ್ಲಿ ನೋಡ್ತೇವೆ, ದೊಡ್ಡ ಘೋರ ಬಂದಿದೆ. ಆ ಸೀಮೆಗೆ ಆ ಘೋರವಾಗಿರ್ತಕ್ಕಂಥ ಬರ ಬಂದಿರುವಾಗ ನಾವು ನೋಡ್ತೇವೆ, ಈಗ ಒಬ್ಬಾದ ಅಂತಕ್ಕಂಥ ಒಬ್ಬ ಪ್ರವಾದಿ ಏನ್ ಮಾಡ್ತಾನೆ, ಈಗ ಆ ಬಾಳನ ಪ್ರವಾದಿಗಳ ಜೊತೆಗೆ ಈಗ ಯೆಹೋವನ ಪ್ರವಾದಿಗಳನ್ನು ಕೂಡ 150 ಪ್ರವಾದಿಗಳನ್ನ ಆತ ಏನ್ ಮಾಡ್ತಾನೆ, ಈಗ ಬಚ್ಚಿಟ್ಟು ಅವರನ್ನ ಸಾಕಿ ಸಲುತ್ತಾ ಇದ್ದಾನೆ. ನೋಡ್ರಿ, ಇದನ್ನ ನೋಡುವಾಗ ಒಂದು ವೇಳೆ ಆ ದುಷ್ಟ ಕಾರ್ಯಗಳು ಎಷ್ಟೇ ಕಾರ್ಯಗಳನ್ನ ಮಾಡಿದಾಗಿ ಕೂಡ ದೇವರು ತನಗೆ ಬೇಕಾದಂತವರನ್ನ, ದೇವರು ತನಗೆ ಯಾವುದನ್ನ ಬೇಕು, ಯಾರ್ಯಾರನ್ನ ಬೇಕು ಅವರನ್ನ ಆತನು ಹೇಗಾದರೂ ಮಾಡಿ ಉಳಿಸಿಕೊಳ್ಳುವಂತವನಾಗಿದ್ದಾನೆ. ಇಜಬೇಲನಿಗೆ ಯೆಹೋವನ ಹೆಸರು ಹೇಳದೆ ಆಗ್ತಾ ಇಲ್ಲ. ಆ ಯೆಹೋವನ ಹೆಸರು ಹೇಳಿದವರನ್ನ ಕೊಂದಾಗ್ತಾ ಇದ್ದಾಳೆ, ಯೆಹೋವನ ಪ್ರವಾದಿಗಳನ್ನ ಕೊಂದಾಗ್ತಾ ಇದ್ದಾಳೆ, ಬದಲಿಗೆ ಬಾಳನ ಪ್ರವಾದಿಗಳನ್ನ ಆತಳು ಬೆಳೆಸ್ತಾ ಇದ್ದಾಳೆ. ಈ ಎಲ್ಲಾ ಕಾರ್ಯವನ್ನು ನೋಡಿದಂತಹ ಆ ಎಲಿಯನ್ನು ಏನ್ ಮಾಡ್ತಾನೆ, ಈಗ ಆತ ಏನ್ ಮಾಡ್ತಾನೆ, ಈಗ ಶಾಪವನ್ನ ಕೊಡ್ತಾ ಇದ್ದಾನೆ.
ಆ ಸಮಾರ್ಯ ಸೀಮೆಗೆ 3.5 ವರ್ಷಗಳ ಕಾಲ ಮಳೆ ಬರೋದಿಲ್ಲ, ಘೋರವಂತ ಬರ ಬರ್ತದೆ. ಆತನು ಕೊಟ್ಟಂತ ಶಾಪ ನಾವು ನೋಡ್ತೇವೆ. ಎಲಿಯಾ ಎಂಬ ಹೆಸರಿನ ಅರ್ಥ ಯೆಹೋವನನ್ನು ಕೂಡ ಇದ್ದಾರೆ, ಜೊತೆಗಿದ್ದಾರೆ ಎಂಬುದಾಗಿ. ಆ ಕಾಲದಲ್ಲಿ ನೋಡ್ತೇವೆ ನಾವು, ಆ ಒಂದು ಭಯಂಕರವಾಗಿರ್ತಕ್ಕಂಥ ಕಾಲಮಾನದಲ್ಲಿ ಎಲಿಯನು ಅಲ್ಲಿ ಕಾಣಿಸಿಕೊಳ್ತಾನೆ. ಎಲಿಯನು ಕಾಣಿಸಿಕೊಂಡು ಆತ ಏನ್ ಮಾಡ್ತಾನೆ, ಈಗ ಆ ಒಂದು ಪ್ರಾಂತ್ಯಕ್ಕೆ ಬರ ಬರಲಿ ಎಂಬುದಾಗಿ ಆತನು ಕೇಳ್ಕೊಂಡ. ಯಾಕೆ ಎಂಬುದಾಗಿ ಹೇಳುವಾಗ, ಆ ಒಂದು ಪ್ರಾಂತ್ಯದಲ್ಲಿ ಘೋರವಾದಂತ ಒಂದು ತಪ್ಪುಗಳು ನಡೀತಾ ಇದ್ವು. ಇಜಬೇಲಳು ಮಾಡ್ತಾ ಇದ್ದಂತ ಆ ಒಂದು ಪಾಪದ ಫಲವಾಗಿ ಆ ಪ್ರಾಂತ್ಯಕ್ಕೆ ಘೋರವಾದಂತ ಬರ ಬಂತು. ಅದಾದ ನಂತರ ನೋಡ್ತೇವೆ ನಾವು, ಈಗ ಇದ್ದಕ್ಕಿದ್ದಂಗೆ ಏನ್ ಮಾಡ್ತಾನೆ, ಈಗ ಅಲ್ಲಿ ಎಲಿಯನು ಕಾಣಿಸಿಕೊಂಡನು. ಎಲಿಯನು ಕಾಣಿಸಿಕೊಂಡಾಗ ಅಲ್ಲಿ ನೋಡ್ತೇವೆ ಒಬ್ಬ ಮನುಷ್ಯನನ್ನು ನಾವು ಅಲ್ಲಿ ನೋಡ್ತೇವೆ. ನಾವು ಒಬಾದ್ಯ ಅಂತಕ್ಕಂಥ ಒಬ್ಬ ವ್ಯಕ್ತಿ, ಆತನೇ ತಾನೇ ಒಬಾದ್ಯ ಅಂತಕ್ಕಂಥ ವ್ಯಕ್ತಿ. ಆತನು ಯೆಹೋವನ ಪ್ರವಾದಿಗಳನ್ನ ಉಳಿಸಿದಂತವನು. ಆತನಿಗೆ ಕಾಣಿಸ್ಕೊಳ್ತಾನೆ. ಆತನಿಗೆ ಕಾಣಿಸ್ಕೊಂಡು ಏನ್ ಮಾಡ್ತಾನೆ, ಈಗ ಹೋಗು ಅಹಾಬನಿಗೆ ತಿಳಿಸಿ ಎಂಬುದಾಗಿ ಹೇಳುವಾಗ ನಾವು ನೋಡ್ತೇವೆ. ಮತ್ತೆ ನಾವು ನೋಡುವಾಗ ಅಲ್ಲಿ ನಾವು ನೋಡ್ತೇವೆ, ನಾವು ಆ ಅಹಾಬನ ಹತ್ರಿಗೆ ಬಂದಾಗ ಈಗ ನೋಡ್ತೇವೆ ನಾವು ಆ ಅಹಾಬನ ಕುರಿತು ನಾವು ಎಲಿಯನು ಹೇಳುವಂತ ಮಾತು, ಈಗಾಗಲೇ ನೀನು ನಿನ್ನ ಹೆಂಡತಿಯ ಮಾತನ್ನ ಕೇಳಿ ಯೆಹೋವನ ಪ್ರವಾದಿಗಳನ್ನು ಕಳಿಸಿದ್ಯಾ. ಈ ದಿನ ಒಂದು ವೇಳೆ ಈಗ ಸತ್ಯ ದೇವರು ಬಾಳನೋ ಇಲ್ಲ ಯೆಹೋವನ ಎಂಬತಕ್ಕಂಥ ಸಾಬೀತಾಗಲಿ ಎಂಬುದಾಗಿ ಆತನು ಶಪಥ ಮಾಡಿ ಏನ್ ಮಾಡ್ತಾನೆ, ಈಗ ಅಲ್ಲಿ ನನ್ನ ದೇವರು ಸತ್ಯ ದೇವರು ಎಂಬುದನ್ನು ಆತನು ಸಾಬೀತು ಮಾಡ್ತಾನೆ. ಅದಾದ ನಂತರ ನೋಡ್ತೀವಿ ನಾವು, ಅಲ್ಲಿ ಬಾಳನೋ ಅಥವಾ ಯೆಹೋವನೋ ಸತ್ಯ ದೇವರು ಎಂಬುದನ್ನ ಸಾಬೀತು ಮಾಡೋಕ್ಕೋಸ್ಕರ 18ನೇ ಅಧ್ಯಾಯ ನೋಡುವಾಗ ಆತ ಏನ್ ಮಾಡ್ತಾನೆ, ಈಗ ಎಲ್ಲರನ್ನ ಕೂಡಿಸಿದಾಗ 450 ಮಂದಿ ಬಾಳನ ಪ್ರವಾದಿಗಳಿದ್ರು. ಆ ಬಾಳನ ಪ್ರವಾದಿಗಳು ಹೇಳ್ತಾನೆ, ಈಗ ನೋಡ್ರಿ, ಒಂದು ಕೆಲಸವನ್ನ ಮಾಡೋಣ, ನೀವು ಯಜ್ಞವೇದಿಯನ್ನ ಕಟ್ಟೋಣ. ಇಬ್ರು ಯಜ್ಞವೇದಿಯನ್ನ ಕಟ್ಟಿ ಯಾರು ಕೂಡ ಬೆಂಕಿಯನ್ನ ಹಚ್ಚಬಾರ್ದು. ಮೇಲಿನಿಂದ ಆ ಒಂದು ಅಗ್ನಿ ಬಂದು ಈ ಒಂದು ಯಜ್ಞ ಕುಂಡವು ಸಮರ್ಪಣೆ ಆಗುವಾಗ ಅದೇ ಸತ್ಯ ದೇವರು ಎಂಬುದನ್ನು ನಾವು ತಿಳ್ಕೊಳ್ಬೇಕೆಂಬುದಾಗಿ ಹೇಳ್ತಾನೆ. ಈಗ ಅವರು ಅದಕ್ಕೆ ಒಪ್ಕೊಂಡ್ರು. ಆ ಬಾಳನ ವಿಗ್ರಹದ ಪ್ರವಾದಿಗಳು ಅವರು ಹೆಚ್ಚಿನದ್ರಿಂದ ನೀವು ಮೊದಲು ಆ ಕಾರ್ಯವನ್ನು ಮಾಡಿ ಎಂಬುದಾಗಿ ಹೇಳ್ದ. ಈಗ ಏನ್ ಮಾಡ್ತಾರೆ, ಈಗ ಬಾಳನ ಪ್ರವಾದಿಗಳು ಒಂದು ಯಜ್ಞವೇದಿಯನ್ನ ಕಟ್ಟಿದ್ರು. ಆ ಯಜ್ಞವೇದಿಯನ್ನ ಕಟ್ಟಿ ಅವ್ರೇನ್ ಮಾಡ್ತಾರೆ, ಈಗ ಅಲ್ಲಿ ಪಶುವನ್ನ ಕೊಯ್ದು ಅಲ್ಲಿ ಇಟ್ಟು ಏನ್ ಮಾಡ್ತಾರೆ, ಈಗ ಒತ್ತಾರೆಯಿಂದ ಸಂಜೆಯವರೆಗೂ ಅವರು ಬಾಳನನ್ನ ಕೂಗಿದ್ರು, ಕಿರ್ಚಿದ್ರು. ಈಗ ಒತ್ತಾರೆಯಿಂದ ಸಂಜೆವರೆಗೂ ಮಾಡಿದಾಗ ಅವರು ಕುಣಿದಾಡಿದ್ರು, ಏನೆಲ್ಲ ಮಾಡಿದ್ರು ಕೂಡ ಬಾಳನಿಂದ ಪ್ರತ್ಯುತ್ತರ ಬರಲೇ ಇಲ್ಲ. ಸಂಜೆ ಆಗ್ತಾ ಇದೆ. ಈಗ ಏನ್ ಮಾಡಿದ್ರು, ಅವರು ತಮ್ಮ ಶರೀರವನ್ನ ಹಾನಿ ಮಾಡ್ಕೊಳ್ಳೋಕೆ ಶುರು ಮಾಡಿದ್ರು. ತಮ್ಮ ಶರೀರದಿಂದ ರಕ್ತವನ್ನು ಬರೆಸ್ಕೊಂಡು ಅವರು ಕುಣಿದಾಡೋದಕ್ಕೆ ಶುರು ಮಾಡಿದ್ರು. ಆದ್ರೂ ಕೂಡ ಬಾಳನಿಂದ ಅವರಿಗೆ ಉತ್ತರ ಬರಲಿಲ್ಲ. ಈಗ ಎಲಿಯನು ಹೇಳ್ತಾರೆ, ಈಗ ಕಾಲ ಮಿಂಚು ಹೋಗ್ತಾ ಇದೆ, ಇನ್ನೇನು ಸಾಯಂಕಾಲ ಆಗ್ತಾ ಇದೆ, ನನಗೆ ಅವಕಾಶ ಕೊಡಿ ಎಂಬುದಾಗಿ ಹೇಳಿ ಆತ ಏನ್ ಮಾಡ್ತಾರೆ, ಈಗ ಇಸ್ರಾಯೇಲರ 12 ಕುಲಗಳಿಗೆ ಸರಿಯಾಗಿ 12 ಕಲ್ಲುಗಳನ್ನು ಇಟ್ಟು ಆತನು ಯಜ್ಞವೇದಿಯನ್ನ ಕಟ್ಟಿ ಅಲ್ಲಿ ಪಶುವನ್ನ ಕೊಯ್ಸಿ ನಂತರ ಆ ಯಜ್ಞವೇದಿಯ ಸುತ್ತಲೂ ತಣ್ಣೀರನ್ನ ಹಾಕಿ ಅವನೇನ್ ಮಾಡ್ತಾನೆ, ಈಗ ಪ್ರಾರ್ಥನೆ ಮಾಡ್ತಾನೆ. ಯೆಹೋವನೇ, ನನ್ನ ದೇವರೇ, ಈ ದಿನ ನೀನು ಸತ್ಯ ದೇವರೆಂಬುದನ್ನ ಸಾಬೀತು ಮಾಡಿ ಎಂಬುದಾಗಿ ಹೇಳುವಾಗ ಅಲ್ಲಿ ಅಗ್ನಿ ಬಿದ್ದು ಅದು ಸಂಪೂರ್ಣವಾಗಿ ಯಜ್ಞ ಸಮರ್ಪಣೆ ಆಗುವಂತೆ ನೋಡುವಂತವರಾಗಿದ್ದೇವೆ. ಈಗ ನೋಡ್ತೇವೆ ನಾವು, ದೇವರು ತಾನೇ ಯೆಹೋವನೇ ಸತ್ಯ ದೇವರೆಂಬುದು ಸಾಬೀತಾಯ್ತು. ಸಾಬೀತಾದ ನಂತರ ಎಲಿಯನು ಏನ್ ಮಾಡ್ತಾನೆ, ಈಗ ಆ 450 ಬಾಳನ ಪ್ರವಾದಿಗಳನ್ನ ಇಳಿಸಿ ಅವರನ್ನ ಕೊಲಿಸಿ ಆ ಕೆದ್ರೋನ್ ಹಳ್ಳಕ್ಕೆ ಅವರನ್ನ ಆ ಒಂದು ಬೂದಿಯನ್ನ ಆತನು ಹಾಕುವಂತವನಾಗಿದ್ದಾನೆ. ಈ ಮಾತನ್ನ ಕೇಳಿದಂತಹ ಇಜಬೇಲಳಿಗೆ ಈಗ ಉಗ್ರ ಕೋಪ ಬಂದಿತ್ತು. ನೋಡ್ರಿ, ಒಬ್ಬ ಸ್ತ್ರೀ ಸತ್ಯವನ್ನು ತಿಳ್ಕೊಳ್ಳುವಾಗ ಆಕೆ ಪ್ರಾಯಶ್ಚಿತ್ತವನ್ನು ಪಡಬೇಕಾಗಿತ್ತು, ಮಮಕಾರವನ್ನು ಪಡಬೇಕಾಗಿತ್ತು. ಆದ್ರೆ ಅವಳಿಗೆ ವ್ಯಕ್ತಿಗ ಇನ್ನು ಉಗ್ರವಾದ ಕೋಪ ಬಂತು. ಅವಳು ಹೇಳುವಂತಹ ಮಾತೇನು, ನಾಳೆ ಇಷ್ಟರೊಳಗಾಗಿ ಆ ಎಲಿಯನನ್ನು ಕೊಲಿಸದೆ ಹೋದರೆ, ನನ್ನ ಪ್ರವಾದಿಗಳಾದಂತಹ ಗತಿಯನ್ನೇ ಅವನಿಗೆ ಮಾಡದೆ ಹೋದ್ರೆ
ನನ್ನ ಹೆಸರು ಇಜಬೇಲಳೆ ಅಲ್ಲ ಎಂಬುದಾಗಿ ಆಕೆ ಶಪಥ ಮಾಡ್ತಾಳೆ. ನನ್ನ ಪ್ರಿಯ ದೇವಜನರೇ, ನಾವಿಲ್ಲಿ ನೋಡ್ತೇವೆ, ನಾವು ಎಲಿಯನು ರೋಷವುಳ್ಳವನಾಗಿದ್ದನು, ಆತನು ಮಹಾಪವಿತ್ರರಾಗಿದ್ದನು, ಆತನು ದೇವರ ದೃಷ್ಟಿಯಲ್ಲಿ ದೊಡ್ಡ ಪ್ರವಾದಿಯಾಗಿದ್ದನು. ಆತನು ಒಂದೇ ಮಾತನ್ನು ಹೇಳಿದಂತಹ ಮಾತಿಗೆ ಬೆಲೆ ಕೊಟ್ಟು ದೇವರು 3 ವರ್ಷ 6 ತಿಂಗಳ ಕಾಲ ಮಳೆ ಬರದಂತ ತಡೆದನು. ಈಗ ಆತನು ಕೇಳಿಕೊಳ್ಳುವಾಗ ಏನೈತಿ, ಮಳೆ ಬಂತು ಎಂಬುದು ನೋಡ್ತೇವೆ ನಾವು. ಅದೇ 18ನೇ ಅಧ್ಯಾಯ ವರ್ಷಗಳ ಪುಸ್ತಕ 18ನೇ ಅಧ್ಯಾಯ 1ನೇ ವರ್ಷಗಳ ಪುಸ್ತಕ 18, 19, 20ನೇ ವರ್ಷಗಳು ಓದ್ರಿ. ಬಹಳ ಅದ್ಭುತವಾಗಿರ್ತಕ್ಕಂಥ ಸತ್ಯಗಳನ್ನ ನಾವು ನೋಡುವಂತವರಾಗಿದ್ದೇವೆ. ಇಂಥ ಎಲಿಯನು ನೋಡ್ರಿ, ಯಾವಾಗ ಇಜಬೇಲಳು ಎಲಿಯನನ್ನ ಕೊಲ್ತೇನೆ ಎಂಬುದಾಗಿ ಆಕೆ ಶಪಥ ಮಾಡಿದಳೋ, ಈಗ ನೋಡ್ತೇವೆ ನಾವು ಅಷ್ಟು ಪ್ರವಾದಿಗಳನ್ನ ಕೊಂದಂತಹ, ಸತ್ಯ ದೇವರು ಯಾರೆಂಬುದನ್ನು ತೋರಿಸಿಕೊಟ್ಟಂತಹ, ಆ ಯೆಹೋವನೇ ದೇವರು ಎಂಬತಕ್ಕಂಥ ಹೆಸರನ್ನು ಇಟ್ಕೊಂಡಿರ್ತಕ್ಕಂತಹ ಎಲಿಯನಿಗೆ ಈಗ ನಡುಕ ಉಂಟಾಯಿತು. ನನ್ನ ಪ್ರಿಯರೇ, ಈ ಲೋಕದ ಸಂಗತಿಗಳನ್ನ ನೋಡ್ರಿ. ಈ ಲೋಕ ಎಷ್ಟರ ಮಟ್ಟಿಗಿದೆ. ಈ ಲೋಕ ಯಾರನ್ನು ಕೂಡ ಬಿಟ್ಟುಕೊಟ್ಟಿಲ್ಲ. ಎಂತೆಂತ ಪ್ರವಾದಿಗಳನ್ನ, ಎಂತೆಂತ ದೊಡ್ಡ ಭಕ್ತರುಗಳನ್ನ ಈ ಲೋಕದಲ್ಲಿ ನೋಡುವಾಗ ಒಂದಲ್ಲ ಒಂದು ರೀತಿಯಲ್ಲಿ ಸೋತು ಹೋಗಿರುವಂತ ನೋಡುವಂತವರಾಗಿದ್ದೇವೆ. ನನ್ನ ಪ್ರಿಯ ದೇವ ಜನರೇ, ಎಲಿಯನು ದೇವರು ಕೊಟ್ಟಂತಹ ಸಮಾಧಾನವನ್ನು ಹೊಂದಿದಂತವನು, ದೇವರು ಕೊಟ್ಟಂತಹ ಜೀವಿತವನ್ನ ಅನುಭವಿಸಿದಂತವನು, ದೇವರೊಟ್ಟಿಗೆ ಮಾತನಾಡ್ತಿದ್ದಂತವನು, ಆತನ ಮಾತಿಗೆ ಭಯಂಕರವಾದ ಬೆಲೆ ಇತ್ತು. ಇಂತಹ ಒಂದು ಎಲಿಯನು ಕೇವಲ ಯಕಶ್ಚಿತ್ ಒಬ್ಬ ಹೆಣ್ಣು ಮಗಳ, ಒಬ್ಬ ಹೆಂಗಸಿನ ಮಾತಿಗೆ ಆತನ ದುಃಖ ಪಟ್ಟನೆಂಬುದನ್ನು ನೋಡ್ತೇವೆ ನಾವು. ಒಂದು ವೇಳೆ ಆಕೆ ಎಲಿಯನನ್ನ ಕುರಿತು ಆತನನ್ನ ನಾನು ಕೊಲ್ಲಿಸದೆ ಹೋದರೆ ಎಂಬುದಾಗಿ ಹೇಳುವಾಗ ಆತನು ಒಂದು ಚಾಲೆಂಜ್ ಅನ್ನ ಮಾಡಬಹುದಾಗಿತ್ತು. ಆತನು ಕೂಡ ಹೌದಾ, ಇಂಥ ಕಾರ್ಯ ನೀನು ಮಾಡಿ ನೋಡಿ ಎಂಬುದಾಗಿ ಹೇಳ್ಬೋದಾಗಿತ್ತು. ಆದ್ರೆ ಅವನು ಆ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ. ಪ್ರಿಯರೇ, ಆತನು ರೋಷವುಳ್ಳವನಾಗಿದ್ದನು. ದೇವರ ವಿಷಯದಲ್ಲಿ ಆತನು ಸಂಪೂರ್ಣವಾಗಿ ರೋಷವುಳ್ಳವನಾಗಿದ್ದನು. ರೋಷವುಳ್ಳವನಾಗಿದ್ದಂತಹ ಆ ಎಲಿಯನಿಗೆ ಈಗ ಮರಣ ಭಯ ಹಿಡಿಯಿತು. ಆತ ಏನ್ ಮಾಡ್ತಾನೆ ಈಗ? ಮರಣ ಭಯದಿಂದ ಏನ್ ಮಾಡ್ತಾನೆ ಈಗ? ಎಲ್ಲಿ ನನ್ನನ್ನ ಇಜಬೇಲಳು ಕೊಲ್ಲುತ್ತಾಳೋ ಅನ್ನುವಂತಹ ಭಯದಿಂದ ಏನ್ ಮಾಡ್ತಾನೆ ಈಗ? ಅರಣ್ಯದಲ್ಲಿ ನಡ್ಕೊಂಡು ಹೋದನು. ಅರಣ್ಯದಲ್ಲಿ ಆತನು ನಡ್ಕೊಂಡು ಹೋಗ್ತಾನೆ. ನಡ್ಕೊಂಡು ಆತನು ಹೋಗ್ತಾ ಇರ್ಬೇಕಾದಾಗ ನೋಡ್ತೇವೆ ನಾವು, ಆತನು 40 ದಿನಗಳ ಪ್ರಯಾಣವನ್ನು ಮಾಡ್ತಾನೆ ನೋಡ್ತೇವೆ ನಾವು. ಆತನು ಅರಣ್ಯಕ್ಕೆ ನಡ್ಕೊಂಡು ಹೋಗ್ತಾನೆ. ಅರಣ್ಯಕ್ಕೆ ನಡ್ಕೊಂಡು ಹೋಗಿ ಏನ್ ಮಾಡ್ತಾನೆ ಈಗ? ಭಯದಿಂದ, ಅಸಮಾಧಾನದಿಂದ ಆತ ಏನ್ ಮಾಡ್ತಾನೆ ಈಗ? ಒಂದು ಜಾಲಿ ಮರದ ಕೆಳಗೆ ಆತನು ಮಲಗಿಕೊಂಡು ಎಂಬುದು ನೋಡ್ತೇವೆ ನಾವು. ಜಾಲಿ ಮರ, ಆ ಜಾಲಿ ಮರ ಏನ್ ತೋರಿಸ್ತದೆ ಗೊತ್ತಾ? ಅದು ಈ ಲೋಕವನ್ನ ನಮಗೆ ಸೂಚಿಸುವಂತದ್ದಾಗಿದೆ. ಈ ಲೋಕಕ್ಕೆ ಅದು ಸಾದೃಶ್ಯವಾಗಿದೆ. ಆ ಜಾಲಿ ಮರ ಹೆಚ್ಚು ನೆರಳನ್ನ ಕೊಡೋದಿಲ್ಲ. ಅದು ಏನಾಗಿದೆ? ಅದು ಮುಳ್ಳಿನಿಂದ ತುಂಬಿದೆ. ಒಂದು ಸ್ವಲ್ಪ ನಾವು ಮಿಸ್ ಆದ್ರೂ ಕೂಡ ಅದು ಅದರ ಮುಳ್ಳುಗಳಿಂದ ಚುಚ್ಚಿ ನಮಗೆ ರಕ್ತ ಭರಿಸುವಂತದ್ದಾಗಿದೆ. ಆದ್ದರಿಂದ ಆ ಜಾಲಿ ಮರ ಈ ಲೋಕಕ್ಕೆ ಸಾದೃಶ್ಯವಾಗಿದೆ. ಪ್ರಿಯರೇ, ನಾವು ನೋಡ್ತೇವೆ ಆತನು ಜಾಲಿ ಮರದ ಕೆಳಗೆ ಮಲಗಿಕೊಂಡಿರುವುದು ನೋಡ್ತೇವೆ ನಾವು ನೋಡುವಾಗ ಒಂದು ಸಂಗತಿ ನಮಗೆ ಅರ್ಥವಾಗ್ತದೆ. ದೇವರು ತನ್ನ ಚಿತ್ತವನ್ನು ನೆರವೇರಿಸುವಾಗ, ದೇವರು ತಾನೇ ತನ್ನ ಚಿತ್ತಕ್ಕೆ ನಮ್ಮನ್ನು ಒಡಂಬಡಿಸುವಾಗ ಆತನು ಮರಣದಲ್ಲಿಯೂ ನಮ್ಮನ್ನು ಬಿಡುವಂತವನಲ್ಲ. ಆತ ನಮ್ಮನ್ನು ಕೈ ಬಿಡುವಂತವನಲ್ಲ. ನಾವು ನೋಡ್ತೇವೆ ಆತನು ಅರಣ್ಯ ಪ್ರಯಾಣವನ್ನ ಮಾಡಿ ಜಾಲಿ ಮರದ ಕೆಳಗೆ ಮಲಗಿ ಗಾಢ ನಿದ್ರೆಯನ್ನ ಮಾಡ್ತಾನೆ. ಗಾಢ ನಿದ್ರೆ ಅವನಿಗೆ ಹತ್ತಿತ್ತು. ಗಾಢ ನಿದ್ರೆ ಎತ್ತಿರುವಾಗ ನಾವು ನೋಡ್ತೇವೆ. ಈಗ ನಾವು ನೋಡ್ತೇವೆ ಒಬ್ಬ ದೇವದೂತನು ಬಂದು ಅವನನ್ನ ಎಬ್ಬಿಸುವಂತ ನೋಡ್ತೇವೆ ನಾವು. ಒಬ್ಬ ದೇವದೂತನು ಬಂದು ಅದನ್ನ ಎಬ್ಬಿಸಿದನು. ಹೇಳು ನನ್ನ ಮಗನೇ ಹೇಳು ಎಂಬುದಾಗಿ ಎಬ್ಬಿಸಿದಾಗ ಆತ ನೋಡ್ತಾನೆ, ಅಲ್ಲಿ ಸುಟ್ಟ ಮಾಂಸಗಳು, ರೊಟ್ಟಿ ಮತ್ತು ಒಂದು ತುಂಬಿಗೆ ನೀರನ್ನ ಆತ ನೋಡ್ತಾನೆ. ಅಲ್ಲಿ ಅದನ್ನು ಆತನು ತಿಂದು ಕುಡಿದು ಸಮಾಧಾನವನ್ನು ಹೊಂದಿ ಮತ್ತೆ ಆತನು ನಿದ್ರೆಗೆ ಜಾರುವಂತವನಾಗಿದ್ದಾನೆ. ಈಗ ನೋಡ್ತೇವೆ ನಾವು ಆ ಒಂದು ದೇವದೂತನು ಮತ್ತೆ ಅವನು ತಟ್ಟಿ ಎಬ್ಬಿಸಿ, ಎದ್ದು ನೀನು ಇನ್ನೂ ಬಲ ಹೊಂದಬೇಕಾಗಿದೆ, ಇನ್ನೂ ಬಹಳ ದೂರ ನಡಿಬೇಕಾಗಿದೆ ಎಂಬುದಾಗಿ ಹೇಳಿ ಆತನನ್ನ ಬಲಪಡಿಸಿದನು. ನಮ್ಮ ಪ್ರಶ್ನೆ,
ಇಂಥ ಒಬ್ಬ ರೋಷವುಳ್ಳವನಾಗಿರ್ತಕ್ಕಂತಹ ಎಲಿಯನು ಎಲ್ಲಿ ಸೋತು ಹೋದನೆಂಬುದಾಗಿ ನೋಡುವಾಗ ಆತನು ಕೂಡ ನಮ್ಮ ಹಾಗೆ ಮನುಷ್ಯನಾಗಿದ್ದನು. ಅದನ್ನು ನಾವು ಎಲ್ಲಿ ನೋಡ್ತೇವೆ? ನಾವು ಯಾಕೋಬನ ಪತ್ರಿಕೆ ನೋಡ್ತೇವೆ. ನಾವು ಎಲಿಯನು ಕೂಡ ನಮ್ಮ ಹಾಗೆ ಮನುಷ್ಯ ಸ್ವಭಾವದವನು. ಆತನು ಬೇಡಿಕೊಂಡಾಗ ಮಳೆ ಬಾರದೆಂಬುದಾಗಿ ಬೇಡಿಕೊಂಡಾಗ ದೇವರು ಆತನ ಮಾತಿಗೆ ಒಡಂಬಟ್ಟು 3 ವರ್ಷ 6 ತಿಂಗಳ ಕಾಲ ಮಳೆ ಬರದ ರೀತಿ ಮಾಡಿದನು. ಮತ್ತೆ ಆತನು ಬೇಡಿಕೊಂಡಾಗ ಮಳೆ ಬಂತು, ಭೂಮಿಯು ಬೆಳೆಗೆ ರೀತಿ ಎಂಬುದಾಗಿ ನೋಡ್ತೇವೆ ನಾವು. ನನ್ನ ಪ್ರಿಯ ದೇವಜನರೇ, ಒಬ್ಬ ರೋಷವುಳ್ಳ ಪ್ರವಾದಿಯು, ಅಷ್ಟು ಬಾಳನ ಪ್ರವಾದಿಗಳನ್ನ ಕೊಂದಂತಹ ಒಬ್ಬ ಪ್ರವಾದಿ, ಇಂಥ ಪ್ರವಾದಿ ಕೇವಲ ಒಬ್ಬ ಹೆಂಗಸಿನ ಮಾತಿಗೆ ಆತನು ಭಯಪಟ್ಟು ತನ್ನ ಮರಣವನ್ನ ಅಪೇಕ್ಷಿಸಿದನು. ನಾವಲ್ಲಿ ನೋಡ್ತೇವೆ ಆತನು ಹೇಳುವಂತಹ ಮಾತು, ನನ್ನ ದೇವರೇ, ನಾನು ನನ್ನ ಪಿತೃಗಳಷ್ಟು ಯೋಗ್ಯನಲ್ಲ. ನೋಡಿ ಅವನು ಹೇಳುವಂತಹ ಮಾತು, ನಾನು ಮರಣವನ್ನ ಅಪೇಕ್ಷಿಸ್ತೇನೆ ಎಂಬುದಾಗಿ ಆತನು ಕೇಳಿಕೊಂಡನು. ನನ್ನ ಪ್ರಿಯ ದೇವಜನರೇ, ಆತನೇನು ಮರಣವನ್ನ ಅಪೇಕ್ಷಣೆ ಮಾಡಿದ? ಆತನು ಮರಣವನ್ನು ಅಪೇಕ್ಷೆ ಮಾಡಿದರೆ ಅವನು ಯಾಕೆ ಇನ್ನು ಬರಬೇಕಾಗಿತ್ತು? ಅಲ್ಲೇ ಇರ್ಬೋದಾಗಿತ್ತಲ್ಲ. ಒಂದು ವೇಳೆ ಆತನು ಇಜ್ಬೇಲನನ್ನು ಸಾಯಿಸ್ತೇ ಎಂಬುದಾಗಿ ಅಲ್ಲೇ ಇರ್ಬೋದಾಗಿತ್ತಲ್ಲ. ಇದರಿಂದ ನಮ್ಗೆ ಅರ್ಥ ಆಗ್ತದೆ, ನಮ್ಮ ಮನಸ್ಸುಗಳು, ನಾವು ಒಬ್ಬ ಪ್ರವಾದಿ ಆಗಿದ್ರು ಕೂಡ, ಎಷ್ಟೇ ದೊಡ್ಡ ವ್ಯಕ್ತಿ ಆಗಿದ್ರು ಕೂಡ, ಎಷ್ಟೇ ಪ್ರಾರ್ಥನೆ ವೀರರಾಗಿದ್ರು ಕೂಡ, ಒಂದೊಂದು ಸಾರಿ ನಮ್ಮ ಮನಸ್ಸು ಅಪನಂಬಿಕೆಗೆ ಒಳಗಾಗುವಂತದ್ದಾಗಿದೆ. ಒಂದೊಂದು ಸಾರಿ ನಾವು ಅವಿಶ್ವಾಸವನ್ನು ನಾವು ಹೊಂದುವಂತವರಾಗಿರ್ತೇವೆ. ಒಂದೊಂದು ಸಾರಿ ನಾವು ಅಪವಿತ್ರತೆಗೆ ಒಳಗಾಗ್ತೇವೆ. ದೇವಜನರೇ, ಇಲ್ಲಿ ನಾವು ನೋಡುವಾಗ ಆತನು ಒಂದು ವೇಳೆ ಸಾಯ್ಬೇಕಾಗಿದ್ರೆ ಇಜ್ಬೇಲನ ಕೈಯಿಂದಲೇ ಸಾಯ್ಬೋದಾಗಿತ್ತು. ಆತನು ತನ್ನ ಮರಣವನ್ನ, ಆತನು ಎಲ್ಲಿ ನಾನು ಸಾಯ್ತೇನೆ ಅಂತಕ್ಕಂಥ ಮರಣ ಭಯದಿಂದ ಆತನು ಆ ಪ್ರದೇಶವನ್ನ ಬಿಟ್ಟು ಆತನು ಅರಣ್ಯದಲ್ಲಿ ಪ್ರಯಾಣ ಮಾಡಿದರೆ ನೋಡ್ತೇವೆ ನಾವು. ಇಲ್ಲಿ ನೋಡುವಾಗ ಆತನು ದೇವರ ಮುಂದೆ, ನನ್ನ ದೇವರೇ, ನನಗೆ ಮರಣವನ್ನು ಕೊಡಿ ಎಂಬುದಾಗಿ ಆತನು ಅಪೇಕ್ಷೆ ಪಡ್ತಾ ಇದ್ದಾನೆ, ಬರೀ ಬಾಯಿ ಮಾತಿನಿಂದ ಅಷ್ಟೇ. ಹೀಗಿರುವಾಗ ಆತನೇನೋ ಮರಣವನ್ನು ಕೇಳ್ಕೊಂಡ, ಆದ್ರೆ ನನ್ನ ದೇವರು ಎಂತ ಅದ್ಭುತನಾಗಿರ್ತಕ್ಕಂಥ ದೇವರು ಎಂಬುದಾಗಿ ಹೇಳುವಾಗ ಆತನು ಮರಣವನ್ನ ಕೇಳ್ಕೊಂಡ. ಆದರೆ ನನ್ನ ದೇವರು ಆತನಿಗೆ ಮರಣವನ್ನ ಕೊಡ್ಲಿಲ್ಲ. ಎಲಿಯನೇ, ಬಾ, ನೀನು ಎಷ್ಟೋ ಆಯಾಸಗೊಂಡಿದ್ಯಾ, ಎಷ್ಟೋ ನೀನು ಎಷ್ಟೋ ರೀತಿಯಲ್ಲಿ ನೀನು ಈ ಲೋಕದಲ್ಲಿ ಆಯಾಸಗೊಂಡಿದ್ಯಾ, ನಿನಗೆ ಮರಣವೇ ಇಲ್ಲ, ಬಾದನೊಟ್ಟಿಗೆ ಎಂಬುದಾಗಿ ದೇವರು ಆತನನ್ನ ತನ್ನ ಜೊತೆಗೆ ಕರೆದುಕೊಂಡು ಹೋಗುವಂತ ನೋಡುವಂತವರಾಗಿದ್ದೇವೆ. ನನ್ನ ಪ್ರಿಯ ದೇವಜನರೇ, ಇದರಿಂದ ನಮಗೆ ಗೊತ್ತಾಗ್ತಕ್ಕಂಥ, ತಿಳಿತಕ್ಕಂಥ, ಮುಖ್ಯವಾಗಿರ್ತಕ್ಕಂಥ ವಿಷಯಗಳೇನೆಂಬುದಾಗಿ ಹೇಳುವಾಗ, ನಾವು ಒಂದು ವೇಳೆ ನಾವು ದೇವರಿಂದ ನಾವು ದೂರವಾಗಿ ದೇವರ ಚಿತ್ತವನ್ನು ನಾವು ನೆರವೇರಿಸದೆ ನಾವು ಇದ್ದಾಗ್ಯೂ ಕೂಡ ಒಂದು ವೇಳೆ ನಾವು ದೇವರ ಮಗನಾಗಿ ಮಗಳಾಗಿ ಜೀವಿಸಿರುವಂತಹ ಪಕ್ಷದಲ್ಲಿ ದೇವರು ನಮ್ಮನ್ನ ಕೈ ಬಿಡುವಂತವನಲ್ಲ. ದೇವರು ನಮ್ಮನ್ನ ಕೈ ಬಿಡದೆ ತನ್ನ ಬಳಿಗೆ ನಮ್ಮನ್ನ ಕರೆದು ನಾವು ಬಯಸುವುದಕ್ಕಿಂತಲೂ, ನಾವು ಫಿಲಿಪಿಯರಿಗೆ ಬರೆದ ಪತ್ರಿಕೆಯಲ್ಲಿ ಹೋಗ್ತೇವೆ, ನಾವು ಕೇಳುವುದಕ್ಕಿಂತಲೂ, ನಾವು ಅಪೇಕ್ಷಿಸುವುದಕ್ಕಿಂತಲೂ ಆತನು ನಮಗೆ ಹೇರಳವಾಗಿ ಕೊಡುವಂತವನಾಗಿದೆ ಎಂಬುದಾಗಿ. ಹೀಗಿರುವಾಗ ಒಂದು ವೇಳೆ ಎಲಿಯನು ಮರಣವನ್ನು ಅಪೇಕ್ಷೆ ಮಾಡಿದನು, ಆದ್ರೆ ದೇವರು ಅವನಿಗೆ ಮರಣವನ್ನು ಕೊಡಲಿಲ್ಲ. ಅದೇ ಪ್ರಕಾರವಾಗಿ ಈ ದಿನಗಳಲ್ಲಿ ನಾವು ಕೂಡ ಅನೇಕ ರೀತಿಯ ನಾವು ದೇವರ ಮುಂದೆ ಬೇಡಿಕೊಳ್ಳುವಾಗ ನಾವು ಕೇಳುವುದಕ್ಕಿಂತಲೂ ಬೇಡುವುದಕ್ಕಿಂತಲೂ ಹೆಚ್ಚಾಗಿ ದೇವರು ನಮಗೆ ಎಲ್ಲವನ್ನ ಒದಗಿಸುವಂತವನಾಗಿದ್ದಾನೆ. ಕರ್ತನು ತಾನೇ ಈ ವಾಕ್ಯಗಳ ಮೂಲಕವಾಗಿ ನಮ್ಮನ್ನ ಬಲಪಡಿಸುವಂತವನಾಗಿದ್ದಾನೆ. ಅದಕ್ಕೋಸ್ಕರ ನಾವು ಆತನಿಗೆ ನಾವು ಕೊಂಡಾಟವನ್ನು ಸಲ್ಲಿಸ್ತಾ ಬರೋಣ. ಹಾಗಾಗಿ ನಮ್ಮ ಪ್ರಸ್ತಾಪ ಯೋಹಾನನ ಬರೆದ ಸುವಾರ್ತೆ 20ನೇ ಅಧ್ಯಾಯ 26ನೇ ವಚನಕ್ಕೆ ಬರುವಾಗ, ಕರ್ತನು ತಾನೇ ಅವರ ಮಧ್ಯದಲ್ಲಿ ನಿಂತು ನಿಮಗೆ ಸಮಾಧಾನವಾಗಲಿ ಎಂಬುದಾಗಿ ಹೇಳಿದನು. ನನ್ನ ಪ್ರಿಯ ದೇವಜನರೇ, ಈ ರಾತ್ರಿ ಕೂಡ ನಮ್ಮ ಕುಟುಂಬಗಳ ಮಧ್ಯದಲ್ಲಿ, ನಮ್ಮ ಸಭೆಯ ಮಧ್ಯದಲ್ಲಿ, ನಾವು ವಾಸಿಸುವಂತಹ ಜನರ ಮಧ್ಯದಲ್ಲಿ, ನಾವು ಕೆಲಸ ಮಾಡುವಂತಹ ನಮ್ಮ ಕಚೇರಿಯ ಮಧ್ಯದಲ್ಲಿ ದೇವರು ನಿಂತು ನಮ್ಮ ಮಧ್ಯೆ ಹೇಳುವಂತವನಾಗಿದ್ದಾನೆ, ನಿಮಗೆ ಸಮಾಧಾನವಾಗಲಿ ಎಂಬುದಾಗಿ. ಆ ಸಮಾಧಾನವನ್ನು ನಾವು ಹೊಂದಿಕೊಳ್ಳಬೇಕಾದರೆ ನಾವು ದೇವರಿಂದ ದೂರವಾಗದೆ ಅವಿಧೇಯತೆ, ಅಪನಂಬಿಕೆ, ಅಪವಿತ್ರತೆ, ಅವಿಶ್ವಾಸ, ಈ 4 ವಿಷಯಗಳಿಂದ ನಾವು ದೂರವಿರುವಾಗ ಕರ್ತನು ತಾನೇ ನಮ್ಮನ್ನ ನಡೆಸುವಂತವನಾಗಿದ್ದಾನೆ. ಮಾತ್ರವಲ್ಲದೆ ದೇವರು ಕೊಡುವಂತ ಆ ಸಮಾಧಾನವನ್ನ ಹೊಂದಿ ನಾವು ಜೀವಿಸಲಿಕ್ಕೆ ದೇವರು ನಮ್ಮನ್ನ
ಒಡಂಬಟ್ಟು ನಮ್ಮನ್ನ ಪರಾಂಬರಿಸಿ ನಮ್ಮನ್ನ ನಡೆಸುವಂತವನಾಗಿದ್ದೇನೆ. ಕರ್ತನು ತಾನೇ ಆತನ ಸಮಾಧಾನದ ಮೂಲಕವಾಗಿ ನಮ್ಮೆಲ್ಲರನ್ನು ನಡೆಸಲಿ. ನಮಗಿರ್ತಕ್ಕಂಥ ಎಲ್ಲ ಅಸಮಾಧಾನಗಳನ್ನು ತೆಗೆದು ಹಾಕಿ ಈ ಲೋಕ ಸಂಬಂಧವಾಗಿರ್ತಕ್ಕಂಥ ಎಲ್ಲ ಅಸಮಾಧಾನ ದೂರ ಮಾಡಿ ಕರ್ತನು ತಾನೇ ವಾಕ್ಯಾನುಸಾರವಂತಹ ಸಮಾಧಾನವನ್ನ ನಮ್ಮ ಮತ್ತು ನಮ್ಮೆಲ್ಲರ ಕುಟುಂಬಗಳಲ್ಲಿ ನೀಡಿ ನಮಗೆ ಬೇಕಾದಂತ ಬಲವನ್ನ ದಯಪಾಲಿಸಲೆಂಬುದಾಗಿ ನಾನು ಕರ್ತನನ್ನ ಬೇಡಿಕೊಳ್ಳುವಂತವನಾಗಿದ್ದೇನೆ. ಕರ್ತನು ತಾನೇ ಈ ವಾಕ್ಯಗಳ ಮುಖಾಂತರವಾಗಿ ನಮ್ಮೊಟ್ಟಿಗೆ ಮಾತನಾಡಿದ್ದಕ್ಕೆ ಕರ್ತನಿಗೆ ನಾನು ಸ್ತೋತ್ರ ಕೊಂಡಾಟವನ್ನು ಸಲ್ಲಿಸುವಂತವನಾಗಿದ್ದೇನೆ.